ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. Dear trainees, welcomes you all for today online virtual classes. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ಆರ್ಕ್ ವೆಲ್ಡಿಂಗ್ ಅಂದ್ರೇನು, ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ ಯಾವ್ಯಾವುದೆಲ್ಲ ಇದೆ, ಹಾಗೂ ಆರ್ಕ್ ವೆಲ್ಡಿಂಗ್ನಲ್ಲಿ ಯಾವ ರೀತಿ ಸುರಕ್ಷತಾ ಕ್ರಮಗಳನ್ನು ನಾವು ಅನುಸರಿಸಬೇಕು, ವಾಟ್ ಆರ್ ಆಲ್ ದ ಸೇಫ್ಟಿ ಪ್ರಿಕಾಷನ್ಸ್ ಅಬ್ಸರ್ವ್ಡ್ ಇನ್ ಆರ್ಕ್ ವೆಲ್ಡಿಂಗ್ ಪ್ಲಾನ್ ಅನ್ನೋದನ್ನು ತಿಳಿದುಕೊಂಡ್ವಿ. ಇನ್ ದಿಸ್ ಕ್ಲಾಸ್ ಐ ವಿಲ್ ಡಿಸ್ಕಸ್ another topic related to arc welding, that is arc welding tools and accessories. ಯಾವ ರೀತಿ ನಾವು ಗ್ಯಾಸ್ ವೆಲ್ಡಿಂಗ್ ಅನ್ನು ಮಾಡುವಾಗ ಗ್ಯಾಸ್ ವೆಲ್ಡಿಂಗಿಗೆ ಸಂಬಂಧಪಟ್ಟಂಥ ಟೂಲ್ಸ್ ಇಕ್ವಿಪ್ಮೆಂಟ್ ಅನ್ನು ನಾವು ತಿಳಿದುಕೊಂಡ್ವೋ, ಅದೇ ರೀತಿ ಆರ್ಕ್ ವೆಲ್ಡಿಂಗ್ನಲ್ಲೂ ಕೂಡ ಅನೇಕ ಟೂಲ್ಸು ಮತ್ತು ಇಕ್ವಿಪ್ಮೆಂಟ್ಸು ಮತ್ತು ಅಕ್ಸೆಸರೀಸನ್ನು ನಾವು ಬಳಸ್ತೀವಿ. ಈಗಾಗಲೇ ನಿಮಗೆ ಈ ಸ್ಕ್ರೀನ್ ನೋಡಿದ್ರೆ ಎಲ್ಲ ಆರ್ಕ್ ವೆಲ್ಡಿಂಗ್ನಲ್ಲಿ ಬಳಸ್ತಕ್ಕಂಥ ಅನೇಕ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ಸು ಎಲ್ಲ ಇದೆ. ಇದೇ ಟೂಲ್ಸ್ಗಳನ್ನು ನಾವು ಅಲ್ಲೂ ನೋಡಿದ್ದೀವಿ, ಇಲ್ಲಿ ಗ್ಯಾಸ್ ವೆಲ್ಡಿಂಗಲ್ಲೂ ನೋಡಿದ್ದೀವಿ. ಆದರೆ ಇಲ್ಲಿ ಕೆಲವು ಬೇರೆ ಬೇರೆ ಟೂಲ್ಸನ್ನು ನಾವು ಬಳಸ್ತೀವಿ. ಅದನ್ನು ನಾವು ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ನಾವು ಲೆಟ್ ಅಸ್ ಕಮ್ ಟು ದ ಆಬ್ಜೆಕ್ಟಿವ್ಸ್ ಅಟ್ ದ ಎಂಡ್ ಆಫ್ ದಿಸ್ ಲೆಸನ್. ನೇಮ್ ದ ಆರ್ಕ್ ವೆಲ್ಡಿಂಗ್ ಟೂಲ್ಸ್ ಆ್ಯಂಡ್ ಇಕ್ವಿಪ್ಮೆಂಟ್ಸ್. ಯಾವ್ಯಾವ ಆರ್ಕ್ ವೆಲ್ಡಿಂಗ್ ಟೂಲ್ಸ್ ಇದೆ ಮತ್ತು ಇಕ್ವಿಪ್ಮೆಂಟ್ಸ್ ಇದೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ನೇಮ್ ದ ಆರ್ಕ್ ವೆಲ್ಡಿಂಗ್ ಅಸೆಸರೀಸ್ ಯಾವುದಿದೆ. ಎಕ್ಸ್ಪ್ಲೈನ್ ದ ಫಂಕ್ಷನ್ ಆಫ್ ಈಚ್ ಅಕ್ಸೆಸರೀಸ್. ಪ್ರತಿಯೊಂದು ಬಿಡಿಭಾಗಗಳೇನಿದೆ ಆ ಬಿಡಿಭಾಗಗಳ ಕಾರ್ಯ ಏನು ಅನ್ನೋದನ್ನು ನೋಡೋಣ. ವೆಲ್ಡಿಂಗ್ ಅಂದರೆ ಬೇಸಿಕ್. ಸೊ ದ ಮೆಟೀರಿಯಲ್ ಜಾಯ್ನಿಂಗ್ ಪ್ರೋಸೆಸ್, ಇಟ್ಸ್ ಎ ಪರ್ಮನೆಂಟ್ ಜಾಯಿಂಟ್ ಅಂತ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಈ ವೆಲ್ಡಿಂಗ್, ವಾಟ್ ಈಸ್ ವೆಲ್ಡಿಂಗ್? ಇಂದಿನ ತರಗತಿಯಲ್ಲೂ ಕೂಡ ನಾನು ನಿಮಗೆ ತಿಳಿಸಿದ್ದೀನಿ. ವಾಟ್ ಈಸ್ ವೆಲ್ಡಿಂಗ್? ವೆಲ್ಡಿಂಗ್ ಇಸ್ ಎ ಮೆಟೀರಿಯಲ್ ಜಾಯ್ನಿಂಗ್ ಪ್ರೋಸೆಸ್. ಹೌದಲ್ವಾ? ವೆಲ್ಡಿಂಗ್ ಅಂತಕ್ಕಂಥದ್ದು ಎರಡು ಮೆಟಲನ್ನು ಜಾಯಿನ್ ಮಾಡ್ತಕ್ಕಂಥ ಪ್ರೋಸೆಸ್. ಯಾವ ರೀತಿ ಜಾಯಿನ್ ಮಾಡ್ತೀರಿ? ವಿಚ್ ಪ್ರೊಡ್ಯೂಸ್ ಕ್ಲೋಸ್ನೆಸ್ ಆಫ್ ದ ಮೆಟೀರಿಯಲ್ ಬೈ ಹೀಟಿಂಗ್ ದೆಮ್ ಟು ಎ ಸೂಟಬಲ್ ಟೆಂಪರೇಚರ್ ವಿತ್ ಆರ್ ವಿತೌಟ್ ದ ಅಪ್ಲಿಕೇಶನ್ ಆಫ್ ಪ್ರೆಷರ್ ಆರ್ ಬೈ ದ ಅಪ್ಲಿಕೇಶನ್ ಆಫ್ ಪ್ರೆಷರ್ alone and with or without the use of filler material. Welding can be done. So this is the definitions of welding. Welding is a process of joining two or more metal together with the applications of heat to a suitable temperature with or without the application of pressure or by the application of pressure or with or without the use of filler material is called welding. ಇಂದಿನ ತರಗತಿ ಈ ವೆಲ್ಡಿಂಗ್ ಏನು ಮಾಡ್ತೀವಿ? ಈ ವೆಲ್ಡಿಂಗ್ಲಿ ಅನೇಕ ಟೂಲ್ಸು ಮತ್ತು ಇಕ್ವಿಪ್ಮೆಂಟನ್ನು ಬಳಸ್ತೀವಿ. ಅದು ಗ್ಯಾಸ್ ವೆಲ್ಡಿಂಗು ಮತ್ತು ಆರ್ಕ್ ವೆಲ್ಡಿಂಗು. ಗ್ಯಾಸ್ ವೆಲ್ಡಿಂಗ್ ಅಲ್ಲಿ ತಿಳ್ಕೊಂಡಿದ್ವಿ. ಇನ್ನು ಆರ್ಕ್ ವೆಲ್ಡಿಂಗ್ ಅಂದರೆ ಇಟ್ ಇಸ್ ಆಲ್ಸೋ ಎ ಮೆಟಲ್ ಜಾಯ್ನಿಂಗ್ ಪ್ರೋಸೆಸ್. ಇಲ್ಲೂ ನಾವು ಪರ್ಮನೆಂಟ್ ಆಗಿ ಮೆಟಲನ್ನು ಜಾಯಿನ್ ಮಾಡ್ತೀವಿ. ಇದು ಪರ್ಮನೆಂಟ್ ಪ್ಯಾಸ್ನಿಂಗೆ ಆರ್ಕ್ ವೆಲ್ಡಿಂಗ್ ಆಲ್ಸೋ. ಆದರೆ ಗ್ಯಾಸ್ ವೆಲ್ಡಿಂಗ್ನಲ್ಲಿ ಹೀಟ್ ಸೋರ್ಸು ಗ್ಯಾಸ್ ಫ್ಲೇಮನ್ನು ಯೂಸ್ ಮಾಡ್ತಾರೆ. ಅಂದರೆ ಆರ್ಕ್ ವೆಲ್ಡಿಂಗ್ನಲ್ಲಿ ಎಲೆಕ್ಟ್ರಿಕ್ ಪವರನ್ನು ಬಳಸಿಕೊಂಡು ನಾವೇನು ಮಾಡ್ತೀವಿ? ವೆಲ್ಡಿಂಗನ್ನು ಮಾಡ್ತೀವಿ. ಹಾಗಾಗಿ ಆರ್ಕ್ ವೆಲ್ಡಿಂಗ್ ಇಸ್ ಎ ಪ್ರೋಸೆಸ್ ಯುಟಿಲೈಸಿಂಗ್ ದಿ ಕಾನ್ಸಂಟ್ರೇಟೆಡ್ ಹೀಟ್ ಆಫ್ ಅನ್ ಎಲೆಕ್ಟ್ರಿಕ್ ಆರ್ಕ್ to join metal by fusion of the parent metal and the addition of metal to joint, usually provided by a consumable electrode. ಇದು ಕೂಡ ಆರ್ಕ್ ವೆಲ್ಡಿಂಗು ಕೂಡ ಒಂದು ಮೆಟಲ್ ಜಾಯ್ನಿಂಗ್ ಪ್ರೋಸೆಸ್ ಗ್ಯಾಸ್ ವೆಲ್ಡಿಂಗ್ ರೀತಿಯಲ್ಲಿ. ಇಲ್ಲಿ ನಾವು ಮೆಟಲನ್ನು ಜಾಯಿನ್ ಮಾಡಬೇಕಾದ್ರೆ ಹೀಟ್ ಬೇಕು. ಆ ಹೀಟನ್ನು ನಾವಿಲ್ಲಿ ಎಲೆಕ್ಟ್ರಿಕ್ ಆರ್ಕನ್ನು ಬಳಸ್ತೀವಿ. ಆ ಎಲೆಕ್ಟ್ರಿಸಿಟಿಯನ್ನು ಬಳಸ್ಕೊಂಡು ಎಲೆಕ್ಟ್ರಿಕ್ ಆರ್ಕ್ ಮೂಲಕ ಮೆಟಲನ್ನು ಕರಗಿಸಿ ಫ್ಯೂಷನ್ ಮಾಡಿ ಪೇರೆಂಟ್ ಮೆಟಲ್ನ ಮತ್ತು ಎಲೆಕ್ಟ್ರೋಡನ್ನು ಕರಗಿಸಿ ಮಾಡ್ತೀವಿ. ಮೆಟಲ್ ಜಾಯಿನಿಂಗ್ ಪ್ರೋಸೆಸ್ನ ನಾವು ಮಾಡ್ತೀವಿ. ದಿಸ್ ಈಸ್ ಆರ್ಕ್ ವೆಲ್ಡಿಂಗ್. ಸೊ ಇಲ್ಲಿ ಆರ್ಕ್ ವೆಲ್ಡಿಂಗ್ನಲ್ಲಿ ಐದರ್ ಡೈರೆಕ್ಟ್ ಕರೆಂಟ್ ಅಂದರೆ ಡಿ ಸಿ ಕರೆಂಟ್ ಅಂತ ಕರಿತೀವಿ. ಆಲ್ಟರ್ನೇಟಿಂಗ್ ಕರೆಂಟ್ ಅಂತಂದರೆ ಎ ಸಿ ಕರೆಂಟ್ ಅಂತ ನಾವು ಕರಿತೀವಿ. ಡಿ ಸಿ ಕರೆಂಟನ್ನು ಯೂಸ್ ಮಾಡ್ತೀವಿ. ಎ ಸಿ ಕರೆಂಟನ್ನು ನಾವು ಯೂಸ್ ಮಾಡಿ
ಏನು ಮಾಡ್ತೀವಿ, ಆರ್ಕ್ ವೆಲ್ಡಿಂಗ್ ಮಾಡ್ತೀವಿ. ಇಟ್ ಈಸ್ ಪ್ಯೂರ್ಲಿ ಡಿಪೆಂಡಿಂಗ್ ಅಪಾನ್ ದ ಮೆಟೀರಿಯಲ್ ಅಂಡ್ ಎಲೆಕ್ಟ್ರೋಡ್. ಯಾವ ಎ ಸಿ ಬಳಸಬೇಕು, ಡಿ ಸಿ ಬಳಸಬೇಕು ಅಂತಕ್ಕಂಥದ್ದು, ಯಾವ ಮೆಟಲನ್ನು ನಾವು ವೆಲ್ಡ್ ಮಾಡಬೇಕು ಮತ್ತು ಯಾವ ಟೈಪ್ ಆಫ್ ಎಲೆಕ್ಟ್ರೋಡನ್ನು ನಾವು ಬಳಸ್ತೀವಿ ಅನ್ನುವುದರ ಆಧಾರದ ಮೇಲೆ ಇಲ್ಲಿ ಎ ಸಿ ಆರ್ ಡಿ ಸಿ. ಲೆಟ್ ಅಸ್ ಕಮ್ ಟು ದ ಆರ್ಕ್ ವೆಲ್ಡಿಂಗ್ ಟೂಲ್ಸ್ ಅಂಡ್ ಅಕ್ಸೆಸರೀಸ್. ನೋಡಿ, ಇಲ್ಲಿ ಅನೇಕ ಟೂಲ್ಸ್ ಇಕ್ವಿಪ್ಮೆಂಟನ್ನು ಬಳಸ್ತೀವಿ. ಚಿಪ್ಪಿಂಗ್ ಹ್ಯಾಮರ್, ವೈರ್ ಬ್ರಷ್, ಪ್ರೊಟೆಕ್ಟಿವ್ ಶೀಲ್ಡ್ ಅಂದರೆ ವೆಲ್ಡಿಂಗ್ ಹ್ಯಾಂಡ್ ಸ್ಕ್ರೀನ್, ವೆಲ್ಡಿಂಗ್ ಹೆಲ್ಮೆಟ್ ಸ್ಕ್ರೀನ್, ಎಲೆಕ್ಟ್ರೋಡ್ ಹೋಲ್ಡರ್, ಕೇಬಲ್, ಅರ್ತ್ ಕ್ಲ್ಯಾಂಪ್ ಅಂಡ್ ವಿತ್ ಕೇಬಲ್, ಟಾಂಗ್ಸ್ ಇರ್ಬೋದು, ಗ್ಲೌಸ್ ಇರ್ಬೋದು, ಏಪ್ರಾನ್ ಇರ್ಬೋದು, ಸ್ಲೀವ್ಸ್ ಇರ್ಬೋದು, ಗಾಗಲ್ಸ್, ಆರ್ಕ್ ವೆಲ್ಡಿಂಗ್ ಟೇಬಲ್, ವೆಲ್ಡಿಂಗ್ ಜನರೇಟರ್ ದಟ್ ಮೀನ್ಸ್ ವೆಲ್ಡಿಂಗ್ ಮಷಿನ್ಸ್ ಅಂತ ಕರಿತೀವಿ, ಅಥವಾ ಟ್ರಾನ್ಸ್ಫಾರ್ಮರ್. ಜನರೇಟರ್ ಅಂದರೆ ಡೈರೆಕ್ಟ್ ಕರೆಂಟ್, ಟ್ರಾನ್ಸ್ಫಾರ್ಮರ್ ಅಂದರೆ ಆಲ್ಟರ್ನೇಟಿಂಗ್ ಕರೆಂಟ್. ಈ ರೀತಿ ಅನೇಕ ಟೂಲ್ಸ್ಗಳನ್ನು ನಾವು ಬಳಸ್ತೀವಿ. ಅದರಲ್ಲಿ ಒಂದೊಂದಾಗಿ ನಾವು ನೋಡ್ತೇವೆ. ಇದನ್ನು ನಾವು ಲೆಟ್ ಅಸ್ ಕಮ್ ಟು ದ ಚಿಪ್ಪಿಂಗ್ ಹ್ಯಾಮರ್. ಏನು ಚಿತ್ರದಲ್ಲಿ ಬಂದಿದೆ ಮಕ್ಕಳೇ, ಇದನ್ನು ನಾವು ಚಿಪ್ಪಿಂಗ್ ಹ್ಯಾಮರ್ ಅಂತ ನಾವು ಕರಿತೀವಿ. ಚಿಪ್ಪಿಂಗ್ ಹ್ಯಾಮರ್ ಏತಕ್ಕೆ ಚಿಪ್ಪಿಂಗ್ ಹ್ಯಾಮರ್ ಅನ್ನು ನಾವು ಬಳಸ್ತೀವಿ? ಇಟ್ ಈಸ್ ಯೂಸ್ಡ್ ಟು ರಿಮೂವ್ ದ ಸ್ಲ್ಯಾಗ್ ಫ್ರಮ್ ದ ವೆಲ್ಡ್ಮೆಂಟ್ ಅಂಡ್ ಇಸ್ ಮೇಡ್ ಅಪ್ ಆಫ್ ಮೀಡಿಯಂ ಕಾರ್ಬನ್ ಸ್ಟೀಲ್. ಈ ವೆಲ್ಡ್ ಮಾಡಬೇಕಾದ್ರೆ, ವೆಲ್ಡ್ ಮಾಡಿದ ನಂತರ ಏನಾಗುತ್ತೆ, ವೆಲ್ಡ್ಮೆಂಟ್ ಅಂತ ಕರಿತೀವಿ. ವೆಲ್ಡ್ ಮಾಡಾದ ಮೇಲೆ ಆ ಒಂದು ವೆಲ್ಡ್ ಆಗಿರ್ತಕ್ಕಂಥ, ಜಾಯಿನ್ ಆಗಿರ್ತಕ್ಕಂಥ ಜಾಗವನ್ನು ನಾವೇನಂತ ಕರಿತೀವಿ, ವೆಲ್ಡ್ಮೆಂಟ್ ಅಂತ ಕರಿತೀವಿ. ಈ ವೆಲ್ಡ್ಮೆಂಟ್ ಮೇಲೆ ಏನಿರುತ್ತೆ, ಸ್ಲ್ಯಾಗ್ ಇರುತ್ತೆ, ಚಕ್ಕೆ ರೀತಿ ಸ್ಲ್ಯಾಗ್ ಕಟ್ಕೊಂಡಿರುತ್ತೆ. ಏನು ನೀವು ಫ್ಲಕ್ಸನ್ನು ಬಳಸ್ತೀವಿ, ಅಟ್ಮಾಸ್ಫಿಯರಿಂಗ್ ಕಾಂಟ್ಯಾಮಿನೇಷನ್ಸಿಂದ ಆಕ್ಸೈಡ್ ಆಗೋದನ್ನು ತಪ್ಪಿಸ್ಲಿಕ್ಕೆ ನಾವು ಕೋಟೆಡ್ ಎಲೆಕ್ಟ್ರೋಡನ್ನು ಬಳಸಿರ್ತೀವಲ್ಲ, ಆ ಕೋಟೆಡ್ ಎಲೆಕ್ಟ್ರೋಡು ಇಲ್ಲಿ ಒಂದು ಹೋಮೋಜಿನಿಯಸ್ ಬಾಂಡನ್ನು ಕ್ರಿಯೇಟ್ ಮಾಡಿ ಅದರ ಮೇಲೆ ವೆಲ್ಡಮೆಂಟ್ ಮೇಲೆ ಒಂದು ಸ್ಲ್ಯಾಗ್ ರೀತಿ ಇರುತ್ತೆ. ಆ ಸ್ಲ್ಯಾಗನ್ನು ನಾವು ತೆಗಿಲಿಕ್ಕೆ ಈ ಚಿಪ್ಪಿಂಗ್ ಹ್ಯಾಮರನ್ನು ಬಳಸ್ತೀವಿ. ಏನನ್ನು ಬಳಸ್ತೀವಿ? ಚಿಪ್ಪಿಂಗ್ ಹ್ಯಾಮರ್. ಚಿಪ್ಪಿಂಗ್ ಹ್ಯಾಮರ್ ಈಸ್ ಯೂಸ್ಡ್ ಟು ರಿಮೂವ್ ದ ಸ್ಲ್ಯಾಗ್ ಫ್ರಮ್ ದ ವೆಲ್ಡಮೆಂಟ್. ಈ ಚಿಪ್ಪಿಂಗ್ ಹ್ಯಾಮರನ್ನ ಮೈಲ್ಡ್ ಕಾರ್ಬನ್ ಸ್ಟೀಲಲ್ಲಿ ಮಾಡಿರ್ತಾರೆ, ಅಂದರೆ ಮೀಡಿಯಂ ಕಾರ್ಬನ್ ಸ್ಟೀಲ್ ಅಂತ ನಾವು ಕರಿತೀವಿ. ಮೀಡಿಯಂ ಕಾರ್ಬನ್ ಸ್ಟೀಲ್ನಲ್ಲಿ ಮಾಡಿರ್ತಾರೆ. ಇದು ನೋಡಿ, ಇಲ್ಲಿ ಒನ್ ಆಫ್ ಇಟ್ ಹೆಡ್ ಈಸ್ ಪಾಯಿಂಟೆಡ್. ಒಂದು ಎಡ್ಜು ಪಾಯಿಂಟೆಡ್ ಇದೆ, ಇನ್ನೊಂದು ಎಡ್ಜು ಇಟ್ ಇಸ್ ಲೈಕ್ ದಟ್ ಸಿಜರ್ ತರ ಒಂದು ಎಡ್ಜ್ ಇದೆ, ಇನ್ನೊಂದು ಎಡ್ಜು ಪಾಯಿಂಟೆಡ್ ಇದೆ. ಇನ್ನೊಂದು ಎರಡನೇ ಪಾರ್ಟ್ ಬಂದು ವೈರ್ ಬ್ರಷ್ ಅಂತ ಕರಿತೀವಿ. ಇದು ಅಲ್ಲೂ ಬಳಸ್ತಾ ಇದ್ವಿ, ಎಲ್ಲಿ ನಾವು ಗ್ಯಾಸ್ ವೆಲ್ಡಿಂಗಲ್ಲೂ ಬಳಸ್ತಾ ಇದ್ವಿ. ಇಟ್ ಈಸ್ ಯೂಸ್ಡ್ ಫಾರ್ ಕ್ಲೀನಿಂಗ್ ದ ಸರ್ಫೇಸ್ ಮೆಟಲ್ ಆಸ್ ವೆಲ್ ಆಸ್ ದ ಸ್ಲ್ಯಾಗ್ ಫ್ರಮ್ ದ ವೆಲ್ಡ್ಸ್. ಸೊ ಈ ವೈರ್ ಬ್ರಷ್ನ ಸರ್ಫೇಸನ್ನು ಕ್ಲೀನ್ ಮಾಡಲಿಕ್ಕೂ ಬಳಸ್ತೀವಿ. ಜೊತೆಗೆ ವೆಲ್ಡ್ ಆದಮೇಲೆ ಆ ವೆಲ್ಡಮೆಂಟ್ ಮೇಲೆ ಚಿಪ್ಪಿಂಗ್ ಹ್ಯಾಮರನ್ನು ಬಳಸ್ಕೊಂಡು ಸ್ಲ್ಯಾಗನ್ನು ರಿಮೂವ್ ಮಾಡ್ತೀವಿ. ಸ್ಲ್ಯಾಗನ್ನು ರಿಮೂವ್ ಆದಮೇಲೆ ಅಲ್ಲಿ ನಾವು ಕ್ಲೀನ್ ಮಾಡಬೇಕು. ಆಕ್ಸೈಡ್ ಇರುತ್ತೆ ಅಲ್ಲಿ, ಆಕ್ಸೈಡ್ಸು, ಸ್ಪ್ಯಾಟರ್ಸ್ ಇರುತ್ತೆ, ಕೆಲವು ಸ್ಪ್ಯಾಟರ್ಸು ಎಲ್ಲವನ್ನು ನಾವೇನು ಮಾಡ್ತೀವಿ, ಕ್ಲೀನ್ ಮಾಡ್ತೀವಿ. ಸ್ಲ್ಯಾಗ್, ಲೆಫ್ಟ್ ಔಟ್ ಸ್ಲ್ಯಾಗ್ ಏನಿದೆ ಆ ಸ್ಲ್ಯಾಗನ್ನೆಲ್ಲ ರಿಮೂವ್ ಮಾಡ್ತೀವಿ. ಏನನ್ನು ಬಳಸ್ಕೊಂಡು? ವೈರ್ ಬ್ರಷನ್ನು ಬಳಸ್ಕೊಂಡು. ವೈರ್ ಬ್ರಷ್ ಇಸ್ ಒನ್ ಆಫ್ ದ ಟೂಲ್ ಯೂಸ್ಡ್ ಇನ್ ಆರ್ಕ್ ವೆಲ್ಡಿಂಗ್, used for cleaning the surface of the metal as well as the slag from the welds. The wire brush is made up of steel wires. ನೋಡಿ, ಇದು ಸ್ಟೀಲ್ ವೈರ್ಸ್ ಇರುತ್ತೆ, ಒಂದು ವುಡನ್ ಹ್ಯಾಂಡಲ್ ಇರುತ್ತೆ, ಇದ್ರ ಮೇಲೆ ಲೈನಾಗಿ ವುಡನ್ ಮೇಲೆ ಏನು ಮಾಡಿರ್ತಾರೆ, ಫಿಟ್ ಮಾಡಿ 3 to 5 ರೋಸ್, 3 ರಿಂದ 5, 3, 4, 5 ಈ ರೀತಿ ರೋಸ್, ಮತ್ತು ಅಡ್ಡಡ್ಡ ಈಗ ಇಲ್ಲಿ ಏನು ಕಾಣಿಸ್ತಿದೆ ಚಿತ್ರದಲ್ಲಿ ಈ ರೀತಿ ಒಂದು 3 ರಿಂದ 5 ರೋಸ್ವರೆಗೆ ಒಂದು ಮೈಲ್ಡ್ ಸ್ಟೀಲ್ ಅಥವಾ ಸ್ಟೀಲ್ ವೈರ್ಸ್ನಲ್ಲಿ ಫಿಟ್ ಮಾಡಿರ್ತೀವಿ. ಅದನ್ನು ನಾವೇನು ಮಾಡ್ತೀವಿ, ಕ್ಲೀನಿಂಗ್ ಮಾಡಲಿಕ್ಕೆ ನಾವು ಬಳಸ್ತೀವಿ. ಎರಡನೇದು ವೆಲ್ಡಿಂಗ್ ಹ್ಯಾಂಡ್ ಸ್ಕ್ರೀನ್. ಮೂರನೇ ಪಾಯಿಂಟು ವೆಲ್ಡಿಂಗ್ ಹ್ಯಾಂಡ್ ಸ್ಕ್ರೀನ್ ಅಂತ ಬಳಸ್ತೀವಿ. ಈ ವೆಲ್ಡ್ ಮಾಡಬೇಕಾದ್ರೆ ಇಲ್ಲಿ ಲೈಟ್ ರೇಸ್ ಎಮಿಟ್ ಆಗುತ್ತೆ. ಆರ್ಕ್ ಬ್ಲೋ ಆದಾಗ ಆರ್ಕಿಂದ ಇನ್ಫ್ರಾರೆಡ್ ಹಾಗೂ ಅಲ್ಟ್ರಾವೈಲೆಟ್ ರೇಸ್ ಬರುತ್ತೆ. ಆ ಇನ್ಫ್ರಾರೆಡ್ ಮತ್ತು ಅಲ್ಟ್ರಾವೈಲೆಟ್ ರೇಸ್ ಏನಿದೆ ಅದು ನಮ್ಮ ಕಣ್ಣನ್ನು ಹಾಳು ಮಾಡತಕ್ಕಂಥ ಶಕ್ತಿ ಅದಕ್ಕಿರುತ್ತೆ. ಹಾಗಾಗಿ ಆ ಒಂದು ಇನ್ಫ್ರಾರೆಡ್ ರೇಸು ಅಥವಾ ಅಲ್ಟ್ರಾವೈಲೆಟ್ ರೇಸು ಮತ್ತು ಆ ಬ್ರೈಟ್ ಲೈಟಿಂದ ನಮ್ಮ ಕಣ್ಣನ್ನು ನಾವು ರಕ್ಷಣೆಯನ್ನು ಮಾಡ್ಕೊಳ್ಳಿಕ್ಕೆ, ಮತ್ತು ಕೆಲವು ಸಂದರ್ಭದಲ್ಲಿ ಆ ಸ್ಪಾರ್ಕ್ ಬರ್ತಾ ಇರುತ್ತೆ, ಸ್ಪ್ಯಾಟರ್ ಬರ್ತಾ ಇರುತ್ತೆ, ಅದರಿಂದ ನಮ್ಮ ಕಣ್ಣು ಮತ್ತು ಫೇಸನ್ನು ನಾವು
ಮುಖವನ್ನು ನಾವು ರಕ್ಷಣೆಯನ್ನು ಮಾಡಲಿಕ್ಕೆ ಒಂದು ರಕ್ಷಾ ಕವಚವಾಗಿ ಈ ವೆಲ್ಡಿಂಗ್ ಆ್ಯಂಡ್ ಸ್ಕ್ರೀನನ್ನು ಬಳಸ್ತೇವೆ. ಸೊ ವೆಲ್ಡಿಂಗ್ ಆ್ಯಂಡ್ ಸ್ಕ್ರೀನ್ ಅಂದರೆ ಈ ರೀತಿ ಇರುತ್ತೆ. ಮತ್ತು ಇದಕ್ಕೆ ಒಂದು ಫಿಲ್ಟರ್ ಲೆನ್ಸ್ ಗ್ಲಾಸ್ ಕೂಡ ಕೊಟ್ಟಿರ್ತಾನೆ. ವೆಲ್ಡಿಂಗ್ ಆ್ಯಂಡ್ ಸ್ಕ್ರೀನ್ ಈಸ್ ಯೂಸ್ಡ್ ಟು ಸೀಲ್ ಆ್ಯಂಡ್ ಪ್ರೊಟೆಕ್ಟ್ ದ ಪೇಶ್ ಆ್ಯಂಡ್ ದ ಐಸ್ ಫ್ರಮ್ ದ ಆರ್ಕ್ ರೇಡಿಯೇಷನ್. ಸೊ ಇಟ್ ಈಸ್ ಫಿಟೆಡ್ ವಿತ್ ಎ ಫಿಲ್ಟರ್ ಲೆನ್ಸ್. ನೋಡಿ, ಈ ರೀತಿ ಒಂದು ಫಿಲ್ಟರ್ ಲೆನ್ಸ್ ಇರುತ್ತೆ. ಈ ಫಿಲ್ಟರ್ ಲೆನ್ಸ್ನ ಮಧ್ಯದಲ್ಲಿ ಹಾಕಿ ಹಿಂದೆ ಒಂದು ಮುಂದೆ ಒಂದು ಪ್ರೊಟೆಕ್ಟಿವ್ ವೈಟ್ ಕಲರ್ ಗ್ಲಾಸನ್ನು ಹಾಕಿರ್ತಾರೆ. ಅದನ್ನು ಪ್ರೊಟೆಕ್ಟ್ ದ ಲೆನ್ಸ್ ಅಂದರೆ ಒಂದು ಪ್ಲೈನ್ ಗ್ಲಾಸನ್ನು ಹಾಕಿರ್ತಾರೆ. ಸೊ ಇಟ್ ಈಸ್ ಫಿಟೆಡ್ ವಿತ್ ಎ ಫಿಲ್ಟರ್ ಲೆನ್ಸ್. ಇದು ಫಿಲ್ಟರ್ ಲೆನ್ಸ್ ಪ್ಲೈನ್ ಗ್ಲಾಸನ್ನು ಹಿಂದೆ ಒಂದು ಮುಂದೆ ಹಾಕಿ ಇದರೊಳಗಡೆ ನಾವು ಫಿಟ್ ಮಾಡ್ತೀವಿ. ಯಾಕೆಂದರೆ ಈ ಸ್ಪ್ಯಾಟರ್ಸ್ ಏನಾಗುತ್ತೆ ವೆಲ್ಡ್ ಮಾಡುವಾಗ ಇದ್ರ ಮೇಲೆ ಬಿದ್ದು ಈ ಫಿಲ್ಟರ್ ಲೆನ್ಸ್ ಡ್ಯಾಮೇಜ್ ಆಗೋಗುತ್ತೆ. ಇದು ಒಂದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಹಾಗಾಗಿ ಇದನ್ನು ರಕ್ಷಣೆಯನ್ನು ಮಾಡ್ಕೊಳ್ಳಿಕ್ಕೆ ನಾವು ಪ್ಲೈನ್ ಗ್ಲಾಸನ್ನು ಕೂಡ ಒಂದು ಈ ಲೆನ್ಸನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಬಳಸ್ತೀವಿ. ಇನ್ನೊಂದು ವೆಲ್ಡಿಂಗ್ ಹೆಲ್ಮೆಟ್ ಸ್ಕ್ರೀನ್, ವೆಲ್ಡಿಂಗ್ ಹೆಲ್ಮೆಟ್ ಅಂತ ಕರೀತೀವಿ. ಸೊ ವೆಲ್ಡಿಂಗ್ ಹೆಲ್ಮೆಟ್ಟು ಮತ್ತು ವೆಲ್ಡಿಂಗ್ ಹ್ಯಾಂಡ್ ಸ್ಕ್ರೀನ್. ಹ್ಯಾಂಡ್ ಸ್ಕ್ರೀನ್ ಅಂದರೆ ಕೈಯಲ್ಲಿ ಇಟ್ಕೊಳ್ತೀವಿ. ಒಂದು ಕೈಯಲ್ಲಿ ನಾವೇನು ಇಡಬೇಕಾಗುತ್ತೆ, ಹ್ಯಾಂಡ್ ಶೀಲ್ಡನ್ನು ಇಟ್ಕೊಂಡಿರ್ಬೇಕಾಗುತ್ತೆ. ಹೆಲ್ಮೆಟ್ ಹಾಕೊಂಡ್ಬಿಟ್ರೆ ನಮಗೇನಾಗುತ್ತೆ, ಎರಡೂ ಕೈ ಫ್ರೀ ಇರುತ್ತೆ. ಇಲ್ಲೂ ಕೂಡ ಫಿಲ್ಟರ್ ಲೆನ್ಸನ್ನೇ ಬಳಸ್ತಕ್ಕಂಥದ್ದು. ಸೊ ಈ ರೀತಿ ಇರುತ್ತೆ. ಸೊ ಇಟ್ ಈಸ್ ಯೂಸ್ಡ್ ಆಸ್ ಎ ಹ್ಯಾಂಡ್ ಸ್ಕ್ರೀನ್. ಇದನ್ನು ಹ್ಯಾಂಡ್ ಸ್ಕ್ರೀನ್ಗೆ ಬದಲಾಗಿ ನಾವು ಬಳಸ್ತೀವಿ. ಬಟ್ ಇಟ್ ಕ್ಯಾನ್ ಬಿ ವಾರ್ನ್ ಆನ್ ದ ಹೆಡ್. ಆದರೆ ಇದನ್ನು ಕೈಯಲ್ಲಿ ಇಟ್ಕೊಳ್ಳಲ್ಲ, ತಲೆನಲ್ಲಿ ನಾವು ಧರಿಸ್ಕೊಳ್ತೀವಿ. ಈ ಒಂದು ಹೆಲ್ಮೆಟ್ಸ್ ಅನ್ನು ನಾವು ಬಳಸಿದ್ರೆ ವೆಲ್ಡರ್ ಟು ಹ್ಯಾನೇಬಲ್ ಹಿಮ್ ಟು ಯೂಸ್ ಬೋತ್ ಹಿಸ್ ಹ್ಯಾಂಡ್ಸ್. ಎರಡೂ ಕೈಗಳನ್ನು ವೆಲ್ಡರ್ ಏನು ಮಾಡ್ಬೋದು, ವೆಲ್ಡಿಂಗ್ ಮಾಡೋದು ಅಂತ ಹೇಳ್ಬೋದು. ಸೊ ಲೈಕ್ ದಟ್. ನೋಡಿ, ವೆಲ್ಡರು ಎರಡೂ ಕೈಗಳನ್ನು ಬಳಸ್ಕೊಂಡು ವೆಲ್ಡಿಂಗ್ ಹೆಲ್ಮೆಟನ್ನು ಬಳಸ್ತಾರೆ. ಇದು ಯಾತಕ್ಕೆ ವೆಲ್ಡಿಂಗ್ ಹೆಲ್ಮೆಟು? ಸೊ ವೆಲ್ಡಿಂಗ್ ಹೆಲ್ಮೆಟ್ ಈಸ್ ಆಲ್ಸೋ ಯೂಸ್ಡ್ ಟು ಪ್ರೊಟೆಕ್ಟ್ ದ ಆರ್ಕ್ ರೇಡಿಯೇಷನ್ಸ್. ನಮ್ಮ ಹೈ ಮತ್ತು ಫೇಸನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ. ಯಾವುದರಿಂದ? ರೇಡಿಯೇಷನ್ ಎಫೆಕ್ಟಿಂದ, ಆರ್ಕ್ ಗ್ಲೋಯಿಂದ. ಸೊ ನಾವು ಈ ವೆಲ್ಡಿಂಗ್ ಹೆಲ್ಮೆಟನ್ನು ನಾವು ಬಳಸ್ತೀವಿ. ಸೊ ಇನ್ನೊಂದು ಚಿಪ್ಪಿಂಗ್ ಗಾಗಲ್ಸ್ ಅಂತ ಬರುತ್ತೆ. ಈಗಾಗಲೇ ಹೇಳಿದೆ, ಸ್ಲ್ಯಾಗ್ ಅಂತ ಕೂತ್ಕೊಳ್ಳುತ್ತೆ. ಆ ಸ್ಲ್ಯಾಗು ತೆಗಿಬೇಕಾದ್ರೆ ಅದು ಸ್ವಲ್ಪ ಹಾಟ್ ಇರುತ್ತೆ, ಅಥವಾ ಹಾಟ್ ಇಲ್ಲದೆ ಕೂಲಾಗಿದ್ರೂ ಕೂಡ ಅದು ಸಾರ್ಪ್ ಇರುತ್ತೆ. ಅದು ನೀವು ಚಿಪ್ ಮಾಡಿದಾಗ ನಿಮ್ಮ ಕಣ್ಣಿಗೆ ಹಾರಿಬಿಟ್ರೆ, ನೀವೇನಾದರೂ ಒರೆಸ್ಬಿಟ್ರೆ ಕಣ್ಣು ಡ್ಯಾಮೇಜ್ ಆಗುತ್ತೆ, ಕಣ್ಣು ಹೈ ಇಂಜುರಿ ಆಗುತ್ತೆ. ಹಾಗಾಗಿ ಗ್ರೈಂಡಿಂಗ್ ಮಾಡುವಾಗ ವೆಲ್ಡಿಂಗ್ ಆಗಿರ್ತಕ್ಕಂಥದ್ದನ್ನು ಗ್ರೈಂಡು ಕೂಡ ಮಾಡ್ತೀವಿ. ಹ್ಯಾಂಡ್ ಗ್ರೈಂಡರ್ಸನ್ನು ಉಪಯೋಗಿಸ್ತೀವಿ ಗ್ರೈಂಡಿಂಗ್ ಮಾಡುವಾಗ. ಸೊ ಸ್ಲ್ಯಾಗನ್ನು ಚಿಪ್ಪಿಂಗ್ ಮಾಡುವಾಗ ನಾವೇನು ಮಾಡ್ತೀವಿ, ನಮ್ಮ ಕಣ್ಣನ್ನು ರಕ್ಷಣೆಯನ್ನು ಮಾಡ್ಕೊಳ್ಳಿಕ್ಕೆ ಈ ಚಿಪ್ಪಿಂಗ್ ಗಾಗಲ್ಸನ್ನು ನಾವು ಬಳಸ್ತೀವಿ. ಇದು ಒಂದು ವೈಟ್ ಗ್ಲಾಸ್. ಚಿಪ್ಪಿಂಗ್ ಗಾಗಲ್ಸ್ ಆರ್ ಯೂಸ್ಡ್ ಟು ಪ್ರೊಟೆಕ್ಟ್ ಐಸ್ ವೈಟ್ chipping of the slag. They are fitted with a plain glass to see the area to be cleaned. ಇಲ್ಲಿ ಪ್ಲೈನ್ ಗ್ಲಾಸ್ ಫಿಟ್ ಮಾಡಿರ್ತಾರೆ. ಅದಕ್ಕೆ ಯಾವ ಏರಿಯಾವನ್ನು ನೀವು ಚಿಪ್ ಮಾಡ್ತಾ ಇರ್ತೀರಿ ಆ ಏರಿಯಾ ಏನಿರಬೇಕು, ನಮಗೆ ಕ್ಲಿಯರ್ ಆಗಿ ಕಾಣಬೇಕು. ಹಾಗಾಗಿ ಅಲ್ಲಿ ಈ ರೀತಿ ಒಂದು ಪ್ಲೈನ್ ಗ್ಲಾಸನ್ನು ಫಿಟ್ ಮಾಡಿರ್ತೀವಿ. ಮತ್ತು ತಲೆಗೆ ಹಿಂದಕ್ಕೆ ಧರಿಸ್ಕೊಳ್ಳಿಕ್ಕೆ ಒಂದು ರಬ್ಬರ್ ಕೂಡ ಒಂದು ಪ್ರೊವೈಡ್ ಮಾಡಿರ್ತಾರೆ. ನಾವು ಈಗ ಹಾಕೋಬೋದು, ಕಣ್ಣು ಪೂರ್ತಿ ಕ್ಲೋಸ್ ಮಾಡುತ್ತೆ ಹೈ ಮಕ್ಕವರೆಗೆ. ಸೊ ದಿಸ್ ಇಸ್ ಚಿಪ್ಪಿಂಗ್ ಗಾಗಲ್ಸ್ ಯೂಸ್ಡ್ ಅಟ್ ದ ಟೈಮ್ ಆಫ್ ಚಿಪ್ಪಿಂಗ್ ಸ್ಲ್ಯಾಗ್ ಟು ಪ್ರೊಟೆಕ್ಟ್ ದ ಐಸ್. ಅನದರ್ ಒನ್ ಟಾಂಗ್ಸ್ ಅಂತ ಯೂಸ್ ಮಾಡ್ತೀವಿ. ಸೊ ಟಾಂಗ್ಸ್ನಲ್ಲಿ ಬೇರೆ ಬೇರೆ ಫ್ಲ್ಯಾಟ್ ಟ್ಯಾಂಕ್ಸು, ಆಲೋ ಟ್ಯಾಂಕ್ಸು, ರೌಂಡ್ ಟ್ಯಾಂಕ್ಸು, ಈ ರೀತಿ ಬೇರೆ ಬೇರೆ ಟಾಂಗ್ಸ್ ಅಂದರೆ ಇಕ್ಲ ಅಂತ ನಾವು ಕರಿತೀವಿ. ಈ ಟಾಂಗ್ಸನ್ನ ಯಾತಕ್ಕೆ ಬಳಸ್ತೀವಿ ಅಂದರೆ ಹಾಟ್ ಜಾಬ್. ಈಗ ವೆಲ್ಡ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಜಾಬ್ ಬಿಸಿ ಆಗುತ್ತೆ. ಆ ಬಿಸಿಯಾಗಿರ್ತಕ್ಕಂಥ ಜಾಬನ್ನು ನಾವೇನು ಮಾಡಬೇಕಾಗುತ್ತೆ, ಹೋಲ್ಡ್ ಮಾಡಬೇಕಾಗುತ್ತೆ, ಒಂದು ಕಡೆಯಿಂದ ಒಂದು ಕಡೆಗೆ ಎತ್ತಿಡಬೇಕಾಗುತ್ತೆ. ಸೊ ಹೀಗಾಗಿ ನಾವು ಬಿಸಿಯಾಗಿರ್ತಕ್ಕಂಥ ಜಾಬನ್ನು ಹ್ಯಾಂಡಲ್ ಮಾಡಬೇಕು. ಟಾಂಗ್ಸ್ ಆರ್ ಯೂಸ್ಡ್ ಟು ಹ್ಯಾಂಡಲ್ ದ ಹಾಟ್ ಮೆಟಲ್ ವೆಲ್ಡಿಂಗ್ ಜಾಬ್ ವೈಲ್ ಕ್ಲೀನಿಂಗ್. ಉದಾಹರಣೆಗೆ ಚಿಪ್ ಮಾಡಬೇಕು, ಕ್ಲೀನ್ ಮಾಡಬೇಕು, ವೈರ್ ಬ್ರಷ್ನಲ್ಲಿ ಒಂದು ಕಡೆಯಿಂದ ಒಂದು ಕಡೆಗೆ ಹಿಡ್ಕೋಬೇಕು ಅಥವಾ ಸೆಟ್ಟಿಂಗ್ ಮಾಡ್ಕೋಬೇಕು. ಅಂಥ ಸಂದರ್ಭದಲ್ಲಿ ನಾವು ಹಾಟ್ ಮೆಟಲ್ ಅಥವಾ ಹಾಟ್ ಜಾಬನ್ನು ಹ್ಯಾಂಡಲ್ ಮಾಡಲಿಕ್ಕೆ ಈ ಟಾಂಗ್ಸನ್ನು ನಾವು ಬಳಸ್ತೀವಿ. ದೇ ಆರ್ ಆಲ್ಸೋ ಯೂಸ್ ಟು ಹೋಲ್ಡ್ ದ ಮೆಟಲ್ ಫಾರ್ ಹ್ಯಾಮರಿಂಗ್. ಮತ್ತು ಹ್ಯಾಮರಿಂಗ್ ಮಾಡಬೇಕಾಗುತ್ತೆ. ಸೊ ಅಂಥ ಸಂದರ್ಭದಲ್ಲೂ ನಾವು ಚಿಪ್ಪಿಂಗ್ ಹ್ಯಾಮರ್ ಇರ್ಬೋದು, ಅಂಥ ಸಂದರ್ಭದಲ್ಲೂ ಕೂಡ ನಾವು ಆ ಬಿಸಿಯಾಗಿರ್ತಕ್ಕಂಥ ಮೆಟಲನ್ನು ಹೋಲ್ಡ್ ಮಾಡಲಿಕ್ಕೆ ಈ ಟಾಂಗ್ಸನ್ನು ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಸುಮಾರು ಥರ ಟಾಂಗ್ಸ್ ಇದೆ. ಫ್ಲ್ಯಾಟ್ ಟ್ಯಾಂಕ್ಸ್, ಹಾಲೋ ಟ್ಯಾಂಕ್ಸ್, ರೌಂಡ್ ಟ್ಯಾಂಕ್ಸ್, ಲೈಕ್
ಇನ್ನು ವೆಲ್ಡಿಂಗ್ ಟೇಬಲ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವೆಲ್ಡಿಂಗನ್ನು ಮಾಡಬೇಕಾದ್ರೆ ವೆಲ್ಡಿಂಗ್ ಟೇಬಲ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವೆಲ್ಡಿಂಗ್ ಟೇಬಲ್ ನೋಡಿ, ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ಒಂದು ವೆಲ್ಡಿಂಗ್ ಮೆಷಿನ್ಸ್ ಇದೆ ನೋಡಿ. ಇಲ್ಲಿ ವೆಲ್ಡಿಂಗ್ ಆರ್ಕ್ ವೆಲ್ಡಿಂಗ್ ಮೆಷಿನ್ಸ್ ಇದೆ. ಸೊ ಇದು ಪವರ್ ಸೋರ್ಸ್. ಸೊ ಇಲ್ಲಿ ಮತ್ತೆ ಒಂದೆರಡು ಕೇಬಲ್ ಇದೆ, ಮತ್ತು ಇಲ್ಲೊಂದು ಎಲೆಕ್ಟ್ರೋಡ್ ಹೋಲ್ಡರ್ ಕೊಟ್ಟಿದ್ದಾರೆ, ಇಲ್ಲೊಂದು ಅರ್ತ್ ಕ್ಲ್ಯಾಂಪ್ ಇದೆ, ಇಲ್ಲಿ ಟೇಬಲ್. ಆ ಟೇಬಲ್ ಮೇಲೆ ಇಟ್ಕೊಂಡು ಏನನ್ನ ಮಾಡ್ತಾ ಇದ್ದಾರೆ, ಜಾಬನ್ನು ಮಾಡ್ತಾರೆ. ಸೊ ಒಂದು ವೆಲ್ಡ್ ಮಾಡಬೇಕಾದ್ರೆ ಇಷ್ಟು ಬೇಸಿಕ್ ಇರಲೇಬೇಕು. ಮೊದಲಾಗಿ ವೆಲ್ಡಿಂಗ್ ಮೆಷಿನ್ಸು, ಪವರ್ ಸೋರ್ಸು, ಎಲೆಕ್ಟ್ರೋಡ್ ಹೋಲ್ಡರು, ಅರ್ತ್ ಕ್ಲ್ಯಾಂಪು, ಮತ್ತು ವರ್ಕ್ ಟೇಬಲ್ ಅಂತ ಕರಿತೀವಿ. ಇದನ್ನ ವೆಲ್ಡಿಂಗ್ ಟೇಬಲ್. ಇಲ್ಲೇನಿದೆ ಇದು ವೆಲ್ಡಿಂಗ್ ಟೇಬಲ್. ಅದ್ರ ಕೆಲಸ ಏನು ಮಾಡ್ತಾ ಇದ್ದಾರೆ, ವೆಲ್ಡಿಂಗ್ ಟೇಬಲ್ ಮೇಲೆ ಏನಿಟ್ಟಿದ್ದಾರೆ, ಜಾಬ್ ಇಟ್ಟಿದ್ದಾರೆ. ಆ ವೆಲ್ಡಿಂಗ್ ಟೇಬಲ್ಗೆ ಏನು ಮಾಡಿದ್ದಾರೆ, ಅರ್ತ್ ಕ್ಲ್ಯಾಂಪನ್ನು ಕನೆಕ್ಟ್ ಮಾಡಿದ್ದಾರೆ. ನಂತರ ಏನು ಮಾಡ್ತಾ ಇದ್ದಾರೆ, ವೆಲ್ಡಿಂಗ್ ಮಾಡ್ತಾ ಇದ್ದಾರೆ. ದ ವೆಲ್ಡಿಂಗ್ ಟೇಬಲ್ ಈಸ್ ಯೂಸ್ಡ್ ಟು ಕೀಪ್ ದ ಜಾಬ್. ಇದು ಜಾಬನ್ನು ಇಡಲಿಕ್ಕೆ. ಆ್ಯಂಡ್ ಅಸೆಂಬಲ್ ದ ಪೀಸಸ್ ಡ್ಯೂರಿಂಗ್ ವೆಲ್ಡಿಂಗ್. ಪೀಸನ್ನು ಅಸೆಂಬಲ್ ಮಾಡ್ಕೊಳ್ಳಿಕ್ಕೆ, ಪೊಸಿಷನ್ ಮಾಡ್ಕೊಳ್ಳಿಕ್ಕೆ ಈ ವೆಲ್ಡಿಂಗ್ ಟೇಬಲನ್ನು ನಾವು ಬಳಸ್ತೀವಿ. ಈ ಟಾಪ್ ಆಫ್ ದ ಟೇಬಲ್ ಏನಿದೆ, ಇಟ್ ಈಸ್ ಮೇಡ್ ಔಟ್ ಆಫ್ ಮೆಟಲ್. ಮತ್ತು ಈ ವೆಲ್ಡಿಂಗ್ ಟೇಬಲ್ನಲ್ಲಿ ನೀವು ಪೇಂಟ್ ಎಲ್ಲ ಹೊಡೆದ್ಬಿಟ್ಟಿರುತ್ತೆ. ನೀವೇನು ಅರ್ತ್ ಕ್ಲ್ಯಾಂಪ್ ಹಾಕ್ತೀರಿ, ಅವಾಗ ಅರ್ತ್ ಕ್ಲ್ಯಾಂಪ್ ಹಾಕಿದಾಗ ಕಾಂಟ್ಯಾಕ್ಟ್ ಆಗಲ್ಲ. ಹಾಗಾಗಿ ಅರ್ತ್ ಕ್ಲ್ಯಾಂಪ್ ಎಲ್ಲಿ ನೀವು ಕನೆಕ್ಟ್ ಮಾಡ್ತೀರಿ ಅಲ್ಲಿ ಒಂದು ಸ್ವಲ್ಪ ಪೇಂಟ್ ಗಿಂಟಿದ್ರೆ ಉಜ್ಜಬೇಕು, ಉಜ್ಜಿಬಿಟ್ಟು ನಂತರ ಬಳಸಬೇಕು. ಸೊ ಆ್ಯಸ್ ಯೂಸ್ವಲ್ ಟಾಪಲ್ಲಿ ನಾವೇನು ಯಾವುದೇ ಕಾರಣಕ್ಕೂ ಪೇಂಟ್ ಎಲ್ಲ ಮಾಡಲಿಕ್ಕೆ ಹೋಗಬಾರ್ದು, ಇಲ್ಲ ಅಂದರೆ ಮತ್ತೆ ಕೆರಿಬೇಕಾಗುತ್ತೆ. ಸೊ ಇಲ್ಲ ಅಂತಂದರೆ ಆರ್ಕು ಬರಲ್ಲ, ಸೊ ಸರಿಯಾಗಿ ಆರ್ಕು ಫ್ಲೋ ಆಗಲ್ಲ. ಸೊ ಟಾಪ್ ಆಫ್ ದ ಟೇಬಲ್ ಇಸ್ ಮೇಡ್ ಅಪ್ ಆಫ್ ಮೆಟಲ್. ಇನ್ನು ಏಪ್ರಾನ್ ಅಂತ ಕರಿತೀವಿ. ಸೊ ಏಪ್ರಾನ್ ನಿಮಗೆ ಗೊತ್ತು, ನಿಮ್ಮ ಫ್ರಂಟ್ ಪೋರ್ಷನ್ಸ್ ಆಫ್ ದ ಬಾಡಿಯನ್ನು ನೀವು ಸ್ಪ್ಯಾಟರ್ಸಿಂದ ರಕ್ಷಣೆಯನ್ನು ಮಾಡ್ಕೊಳ್ಳಿಕ್ಕೆ. ಏಪ್ರಾನ್ ಈಸ್ ಪ್ರೊಟೆಕ್ಟ್ ದ ಬಾಡಿ. ನಮ್ಮ ಬಾಡಿಯನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಈ ಏಪ್ರಾನನ್ನು ನಾವು ಬಳಸ್ತೀವಿ. ಮತ್ತೆ ಇಟ್ ಶುಡ್ ಬಿ ಮೇಡ್ ಅಪ್ ಆಫ್ ಲೆದರ್. ಇದನ್ನು ಯಾವುದ್ರಲ್ಲಿ ಮಾಡಿರ್ತಾರೆ, ಲೆದರಲ್ಲಿ, ಚರ್ಮದಲ್ಲಿ ಮಾಡಿರ್ತಾರೆ. ಇಟ್ ಮಸ್ಟ್ ಬಿ ವಾರ್ಮ್ ಫಾರ್ ಪ್ರೊಟೆಕ್ಷನ್ ಫ್ರಮ್ ದ ರೇಡಿಯೇಷನ್ ಆಫ್ ದ ಹೀಟ್ ರೇಸ್ ಅಂಡ್ ಹಾಟ್ ಸ್ಪ್ಯಾಟರ್ಸ್. ನೋಡಿ, ಈ ರೀತಿ ಲೆದರ್ ಜಾಕೆಟು ಈ ರೀತಿ ಧರಿಸ್ಕೊಳ್ತಾರೆ. ಇದರಿಂದ ನಮಗೆ ಆ ಹಾಟ್ ಸ್ಪ್ಯಾಟರ್ಸ್ ಏನು ಬರುತ್ತೆ, ಆ ರೇಡಿಯೇಷನ್ಸ್ ಏನು ಬರುತ್ತೆ, ಅದರಿಂದ ನಾವು ಹೀಟ್ ರೇಸಿಂದ ನಮ್ಮ ಬಾಡಿಯನ್ನು ನಾವೇನು ಮಾಡ್ಬೋದು, ರಕ್ಷಣೆಯನ್ನು ಮಾಡ್ಕೊಳ್ಬೋದು. ಹ್ಯಾಂಡ್ ಗ್ಲೌಸ್. ಹ್ಯಾಂಡ್ ಗ್ಲೌಸ್ ಅಂದರೆ ನಿಮಗೆ ಗೊತ್ತು, ಕೈಗವಸ ಅಂತ ನಾವು ಕರಿತೀವಿ. ಸೊ ಹ್ಯಾಂಡ್ ಗ್ಲೌಸ್ ಆರ್ ಯೂಸ್ಡ್ ಟು ಪ್ರೊಟೆಕ್ಟ್ ದ ಹ್ಯಾಂಡ್ಸ್ ಫ್ರಮ್ ಎಲೆಕ್ಟ್ರಿಕಲ್ ಶಾಕ್, ಆರ್ಕ್ ರೇಡಿಯೇಷನ್, ಹೀಟ್ ಅಂಡ್ ಸ್ಪ್ಯಾಟರ್ಸ್. ನೋಡಿ, ಹ್ಯಾಂಡ್ ಗ್ಲೌಸನ್ನು ನೀವು ಹಾಕಿ ಕೆಲಸ ಮಾಡೋದ್ರಿಂದ ಏನೇನು ಕೆಲಸ ಮಾಡ್ಬೋದು, ಆರ್ಕ್ ರೇಡಿಯೇಷನ್ನು, ಅಲ್ಟ್ರಾವೈಲೆಟ್ ಅಥವಾ ಇನ್ಫ್ರಾರೆಡ್ ರೇಸಿಂದ ನೀವು ನಿಮ್ಮ ಕಣ್ಣನ್ನು ರಕ್ಷಣೆಯನ್ನು ಮಾಡ್ಕೋಬೋದು. ಹೀಟ್, ಶಾಖ, ಬಿಸಿ ಅಥವಾ ಹಾಟ್ ಸ್ಪ್ಯಾಟರ್ಸ್ ವೆಲ್ಡಿಂಗ್ ಮಾಡುವಾಗ ನಿಮ್ಮ ಕೈಗೆ ಬೀಳ್ತಾ ಇರುತ್ತೆ, ಅದರಿಂದ ನೀವು ರಕ್ಷಣೆಯನ್ನು ನೀವು ಮಾಡ್ಕೊಳ್ಬೋದು. ಸೊ ದಿಸ್ ಈಸ್ ಹ್ಯಾಂಡ್ ಗ್ಲೌಸ್. ದ ಗ್ಲೌಸ್ ಆರ್ ಆಲ್ಸೋ ಮೇಡ್ ಅಪ್ ಆಫ್ ಲೆದರ್. ಈ ಗ್ಲೌಸನ್ನು ಕೂಡ ನೋಡಿ ಎಲ್ಲಿದೆ, MCR ಸೇಫ್ಟಿ ವೆಲ್ಡಿಂಗ್ 4150 ಅಂತಿದೆಯಲ್ಲ. ಸೊ ದಿಸ್ ಇಸ್ ಆರ್ ಆಲ್ ದಿ ಸ್ಟ್ಯಾಂಡರ್ಡ್ ಡಿಸೈನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಸ್ಟೇಪ್ ಆ್ಯಂಡ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್ಸ್ ಲೈಕ್ ಲೆದರ್ ಅನ್ನು ಉಪಯೋಗಿಸ್ಕೊಂಡು ನಾವು ಹ್ಯಾಂಡ್ ಗ್ಲೌಸನ್ನು ಮಾಡ್ತೀವಿ. ಇನ್ನು ವೆಲ್ಡಿಂಗ್ ಸೇಫ್ಟಿ ಶೂಸ್ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಈಗ ನಾವು ಕೆಲಸ ಮಾಡಬೇಕಾದ್ರೆ ಎಲೆಕ್ಟ್ರಿಸಿಟಿಯನ್ನು ಬಳಸ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ. ಸೊ ಸೇಫ್ಟಿ ಪರ್ಪಸಸ್ಗೋಸ್ಕರ ನಮಗೇನು ಬೇಕಾಗುತ್ತೆ, ಈ ರೀತಿಯಾದಂಥ ವೆಲ್ಡಿಂಗ್ ಸೇಫ್ಟಿ ಶೂಸನ್ನು ಹಾಕೋಬೇಕು. ಇದು ಆಂಟಿ ಸ್ಕಿಡ್ ಇರುತ್ತೆ. ಸೊ ಆಂಟಿ ಎಲೆಕ್ಟ್ರಿಕ್ ಪ್ರಾಪರ್ಟಿ ಇರುತ್ತೆ. ಇಲ್ಲಿ ಎಲೆಕ್ಟ್ರೋಕ್ಯೂಷನ್ಸ್ ಆಗಲ್ಲ, ನಿಮಗೆ ಕರೆಂಟ್ ಹೊಡಿಯಲ್ಲ, ಸ್ಕಿಡ್ ಆಗಲ್ಲ. ಅಥವಾ ಭಾರವಾಗಿರ್ತಕ್ಕಂಥ ವಸ್ತು ಕಾಲ ಮೇಲೆ ಬಿದ್ದರೂ ಇಲ್ಲಿ ಒಂದು ಮೆಟಲ್ ಸ್ಟ್ರಿಪ್ಪನ್ನು ಕೊಟ್ಟಿರ್ತಾನೆ, ಅದರಿಂದ ನಿಮಗೆ ಯಾವುದೇ ರೀತಿಯಾದಂಥ ಇಂಜುರಿ ಆಗಲ್ಲ. ದ ಇಂಡಸ್ಟ್ರಿಯಲ್ ಸೇಫ್ಟಿ ಬೂಟ್ ಅಂತ ಕರಿತೀವಿ. ಈಸ್ ಯೂಸ್ಡ್ ಟು ಅವಾಯ್ಡ್ ಸ್ಲಿಪ್ಪಿಂಗ್, ಇಂಜುರಿ ಟು ದ ಟಾಯ್ಸ್ ಆ್ಯಂಡ್ ಹ್ಯಾಂಕಲ್ ಆಫ್ ದ ಫುಟ್. ಕಾಲಿನಲ್ಲಿ ಬರ್ತಕ್ಕಂಥ ಯಾವುದೇ ರೀತಿಯಾದಂಥ, ಕಾಲಿಗೆ ಯಾವುದೇ ರೀತಿಯಾದಂಥ ಇಂಜುರಿ ಆಗೋದನ್ನು, ಹ್ಯಾಂಕಲ್ ಇರ್ಬೋದು, ಟಾಯ್ಸ್ ಇರ್ಬೋದು, ಅವುಗಳನ್ನು ನಾವು ತಡೆಗಟ್ಟಬಹುದು. ಏನನ್ನು ಹಾಕೊಳ್ಳೋದ್ರಿಂದ, ಸೇಫ್ಟಿ ಶೂಸನ್ನು ಹಾಕೊಳ್ಳೋದ್ರಿಂದ. ಇಟ್ ಆಲ್ಸೋ ಪ್ರೊಟೆಕ್ಟ್ಸ್ ದ ವೆಲ್ಡರ್ ಫ್ರಮ್ ದ ಎಲೆಕ್ಟ್ರಿಕ್ ಶಾಕ್. ಮತ್ತು ಎಲೆಕ್ಟ್ರಿಕ್ ಶಾಕಿಂದ ಕೂಡ ಗ್ರೌಂಡಿಂಗ್ ಆಗ್ತಿರೋದೆ, ಇಲ್ಲಾಂದ್ರೆ ಆ ಗ್ರೌಂಡಿಂಗ್ ಆಗಲ್ಲ ನೀವು ಶೂ ಹಾಕ್ಕೊಂಡಿದೆ. ಸೊ ಆ್ಯಸ್ ದ ಸೋಲ್ ಆಫ್ ದ ಸೋಲ್ ಇಸ್ ಸ್ಪೆಷಲಿ ಮೇಡ್ ಆಫ್ ಶಾಕ್ ರೆಸಿಸ್ಟಿಂಗ್ ಮೆಟೀರಿಯಲ್. ಈ ಸೋಲ್ ಏನಿದೆ, ನೀವು ಇಂಡಸ್ಟ್ರಿಯಲ್ ಸೇಫ್ಟಿ ಶೂಸ್ ತೊಗೊಂಡ್ರೆ ಇದರ ಕೆಳಗಡೆ ಒಂದು ಲೇಯರ್ ಏನು ಕೊಟ್ಟಿರ್ತಾನೆ, ಶಾಕ್ ರೆಸಿಸ್ಟೆಂಟ್ ಮೆಟೀರಿಯಲನ್ನು ಹಾಕಿ ಇದನ್ನು ಫಿನಿಶ್ ಮಾಡಿ, ಯಾವುದನ್ನು, ವೆಲ್ಡಿಂಗ್ ಸೇಫ್ಟಿ ಶೂಸನ್ನು.
ಇದಿಷ್ಟು ಜನರಲ್ ಟೂಲ್ಸ್ ಯಾವ್ಯಾವುದು, ಗ್ಲೌಸ್ ಇರ್ಬೋದು, ಎಪ್ರಾನ್ಸ್ ಇರ್ಬೋದು, ಮತ್ತು ವೆಲ್ಡಿಂಗ್ ಟೇಬಲ್ಸ್ ಇರ್ಬೋದು, ಜೊತೆಗೆ ವೈರ್ ಬ್ರಸ್ಸು, ದೆನ್ ವೈರ್ ಬ್ರಸ್ಸು, ಚಿಪ್ಪಿಂಗ್ ಹ್ಯಾಮರು, ಹ್ಯಾಂಡ್ ಸ್ಕ್ರೀನು, ವೆಲ್ಡಿಂಗ್ ಹೆಲ್ಮೆಟ್ಟು, ಇವೆಲ್ಲ ಸಾಮಾನ್ಯವಾಗಿ ವೆಲ್ಡಿಂಗ್ ಮಾಡಬೇಕಾದ್ರೆ ಇಷ್ಟು ಬೇಕು. ಇನ್ನು ಕೆಲವು ಅಸೆಸರೀಸ್, ಈ ಅಸೆಸರೀಸ್ ಅಂದರೆ ಏನು ಅಂದರೆ ಆ ವೆಲ್ಡಿಂಗ್ ಮೆಷಿನ್ಸನ್ನು ನಾವು ಪ್ರಾಪರಾಗಿ ನಾವು ಬಳಸ್ಕೊಳ್ಬೇಕಾದ್ರೆ ಏನು ಬೇಕಾಗುತ್ತೆ, ನಮಗೆ ಅಸೆಸರೀಸ್ ಬೇಕಾಗುತ್ತೆ. ಅಸೆಸರೀಸ್ ಅಥವಾ ಅಟ್ಯಾಚ್ಮೆಂಟ್ಸ್ ಅಂತ ನಾವು ಕರಿತೀವಿ. ಈ ಅಸೆಸರೀಸ್ ಯಾವುದಿದೆ ನೋಡ್ತಾ ಹೋಗೋಣ. ಸೊ ಸಮ್ ವೆರಿ ಇಂಪಾರ್ಟೆಂಟ್ ಐಟಮ್ಸ್ ಯೂಸ್ಡ್ ಬೈ ಅ ವೆಲ್ಡರ್ ಅಲಾಂಗ್ ವಿತ್ ದ ಅಬವ್ ಐಟಮ್ಸ್ ಇನ್ ಆರ್ಕ್ ವೆಲ್ಡಿಂಗ್ ಮೆಷಿನ್ ಡ್ಯೂರಿಂಗ್ ದ ವೆಲ್ಡಿಂಗ್ ಆಪರೇಷನ್ಸ್ ಆರ್ ಕಾಲ್ಡ್ ಆರ್ಕ್ ವೆಲ್ಡಿಂಗ್ ಅಸೆಸರೀಸ್. ಈಗಾಗಲೇ ಮೇಲ್ಗಡೆ ನೀವು ಚಿಪ್ಪಿಂಗ್ ಹ್ಯಾಮರು, ವೈರ್ ಬ್ರಸ್ಸು, ಗಾಗಲ್ಸು, ಗ್ಲೌಸು, ಏಪ್ರಾನು, ಸ್ಲೀವ್ಸು, ಬೂಟ್ಸು ಎಲ್ಲ ನೋಡಿ. ಇವೆಲ್ಲ ಇಂಪಾರ್ಟೆಂಟ್ ಐಟಮ್ಸ್. ಇದರ ಜೊತೆಗೆ ಈಗ ಮೇಲ್ಕಂಡೆ ಏನು ತಿಳ್ಕೊಂಡ್ರಿ, ಇದರ ಜೊತೆಗೆ ವೆಲ್ಡಿಂಗ್ ಮಷಿನ್ಸ್ ಇನ್ನೂ ಕೂಡ ಕೆಲವು ಅಸೆಸರೀಸ್ ನಾವು ಬಳಸ್ತೀವಿ ವೆಲ್ಡಿಂಗನ್ನು ಮಾಡಲಿಕ್ಕೆ, ಆರ್ಕ್ ವೆಲ್ಡಿಂಗನ್ನು. ಸೊ ಅದು ಯಾವುದು, ಮುಖ್ಯವಾಗಿ ಎಲೆಕ್ಟ್ರೋಡ್ ಹೋಲ್ಡರ್ ಅಂತ ಕರಿತೀವಿ ನೋಡಿ. ಇದು ಬೇಕೇ ಬೇಕು. ನೀವು ವೆಲ್ಡಿಂಗ್ ಮಾಡಬೇಕಾದ್ರೆ ಈ ಅಸೆಸರೀಸ್ ಎಲೆಕ್ಟ್ರೋಡ್ ಹೋಲ್ಡರ್ ಇಲ್ಲದೆ ವೆಲ್ಡಿಂಗನ್ನು ನೀವು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಆಗಲ್ಲ. ನೋಡಿ, ಈ ರೀತಿ ಎಲೆಕ್ಟ್ರೋಡ್ ಇದೆ. ಆ ಎಲೆಕ್ಟ್ರೋಡನ್ನು ಹೋಲ್ಡ್ ಮಾಡ್ಕೊಳ್ತಕ್ಕಂಥದ್ದೇ ಎಲೆಕ್ಟ್ರೋಡ್ ಹೋಲ್ಡರು. ಗೊತ್ತಾಯ್ತಾ? ಎಲೆಕ್ಟ್ರೋಡನ್ನು ಹೋಲ್ಡ್ ಮಾಡಲಿಕ್ಕೆ ನಾವು ಏನು ಟೂಲ್ಸ್ ಆ್ಯಂಡ್ ಇಕ್ವಿಪ್ಮೆಂಟ್ ಬಳಸ್ತೀವಿ ಅದನ್ನು ನಾವು ಎಲೆಕ್ಟ್ರೋಡ್ ಹೋಲ್ಡರ್ ಅಂತ ನಾವು ಕರಿತೀವಿ. ಆ್ಯನ್ ಎಲೆಕ್ಟ್ರೋಡ್ ಹೋಲ್ಡರ್ ಇಸ್ ಯೂಸ್ಡ್ ಟು ಹೋಲ್ಡ್ ಆ್ಯಂಡ್ ಮ್ಯಾನಿಪುಲೇಟ್ ದ ಎಲೆಕ್ಟ್ರೋಡ್. ಎಲೆಕ್ಟ್ರೋಡ್ ಹೋಲ್ಡರ್ನ ಯಾತಕ್ಕೆ ಬಳಸ್ತೀವಿ ಅಂದರೆ ಎಲೆಕ್ಟ್ರೋಡನ್ನು ಹೋಲ್ಡ್ ಮಾಡಿ ವರ್ಕನ್ನು ಮಾಡಲಿಕ್ಕೆ, ವೆಲ್ಡಿಂಗ್ ಪ್ರೋಸೆಸನ್ನು ಮಾಡಲಿಕ್ಕೆ. ಸೊ ಇಟ್ ಈಸ್ ಮೇಡ್ ಅಪ್ ಆಫ್ ಕಾಪರ್ ಅಲಾಯ್ ಫಾರ್ ಬೆಟರ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಈ ಎಲೆಕ್ಟ್ರೋಡ್ ಹೋಲ್ಡನ್ನು ಕಾಪರ್ ಅಲಾಯಲ್ಲಿ ಮಾಡಿರ್ತದೆ. ಯಾತಕ್ಕೆ ಅಂದರೆ ಅದರದ್ದು ಕಂಡಕ್ಟಿವಿಟಿ ಚೆನ್ನಾಗೆ, ಬೆಟರ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ದ ಕೇಬಲ್ ಈಸ್ ಇನ್ಸುಲೇಟೆಡ್ ವಿತ್ ಗುಡ್ ಕ್ವಾಲಿಟಿ ಫ್ಲೆಕ್ಸಿಬಲ್ ರಬ್ಬರ್ ಆ್ಯಂಡ್ ಕಾಪರ್ ಕೋರ್ ವಾಯ್ಸ್ ಟು ಕ್ಯಾರಿ ದ ಹೈ ಕರೆಂಟ್ ಫ್ರಮ್ ದ ವೆಲ್ಡಿಂಗ್ ಮೆಷಿನ್ಸ್. ನೋಡಿ, ಇಲ್ಲಿ ನಾವು ಏನು 300 ಆ್ಯಂಪ್ಸ್ ವರೆಗೆ ಜನರಲ್ ಆಗಿ ನಾವು ಬಳಸ್ತೀವಿ. ಯಾವುದೋ ಈ ಕೇಬಲ್, ಇದು ಒಂದನ್ನು ನಾವು ಏನು ಮಾಡಿರ್ತೀವಿ, ಮೆಷಿನಲ್ಲಿ ಕನೆಕ್ಟ್ ಮಾಡಿರ್ತೀವಿ, ಇನ್ನೊಂದು ಎಲೆಕ್ಟ್ರೋಡ್ಗೆ ಕನೆಕ್ಟ್ ಮಾಡ್ಕೊಂಡಿರ್ತೀವಿ. ಇದ್ರ ಮಧ್ಯೆ ಒಂದು ಕ್ಯಾನ್ವಾಸ್ ಕೇಬಲನ್ನು ನಾವು ಬಳಸ್ತೀವಿ. ಈ ಕ್ಯಾನ್ವಾಸ್ ಕೇಬಲನ್ನು ಬೇಕೇ ಬೇಕು ಎಲೆಕ್ಟ್ರೋಡ್ಗೆ ಕನೆಕ್ಟ್ ಮಾಡಲಿಕ್ಕೆ. ನೋಡಿ, ಇಲ್ಲಿ ಕನೆಕ್ಟ್ ಮಾಡಿದರೆ ಎಲೆಕ್ಟ್ರೋಡ್ಗೆ, ಇನ್ನೊಂದು ಎಂಡು ಮೆಷಿನ್ಗೆ ಕನೆಕ್ಟ್ ಆಗ್ತಕ್ಕಂಥದ್ದು ಕೇಬಲ್. ಸೊ ದಿಸ್ ಕೇಬಲ್ ಈಸ್ ಇನ್ಸುಲೇಟೆಡ್. ಈ ಕೇಬಲ್ ಯಾವ ರೀತಿ ಒಳ್ಳೆ ಗುಡ್ ಕ್ವಾಲಿಟಿ ಫ್ಲೆಕ್ಸಿಬಲ್ ರಬ್ಬರಿಂದ ಇದನ್ನು ಇನ್ಸುಲೇಟೆಡ್ ಮಾಡಿರ್ತಾರೆ. ಮತ್ತು ಒಳಗಡೆ ಕಾಪರ್ ವೈರ್ ಇರುತ್ತೆ. ಇನ್ಸುಲೇಷನ್ಸ್ ಒಳಗಡೆಗೆ ಕೇಬಲ್ ಅಂದರೆ ಕಾಪರ್ ವೈರ್ ಇರುತ್ತೆ. ಈ ಕಾಪರ್ ವೈರು ಟು ಕ್ಯಾರಿ ದ ಹೈ ಕರೆಂಟ್ ಫ್ರಮ್ ದ ವೆಲ್ಡಿಂಗ್ ಮೆಷಿನ್ಸ್. ಸೊ ತುಂಬ ಜಾಸ್ತಿ ಕರೆಂಟನ್ನು ತೆಗೆದುಕೊಳ್ತಕ್ಕಂಥದ್ದು, ಹೈ ಕರೆಂಟ್ ಫ್ರಮ್ ದ ವೆಲ್ಡಿಂಗ್ ಮೆಷಿನ್ಸ್. ವೆಲ್ಡಿಂಗ್ ಮೆಷಿನಿಂದ ಹೈ ಕರೆಂಟನ್ನು ತೆಗೆದುಕೊಳ್ತಾ ಇದು. Then partially or fully insulated holders are made in various size 200 to 200, 300 to 500 amps. ಈ ಇನ್ಸುಲೇಟೆಡ್ ಹೋಲ್ಡರ್ ಅಂತ ಬರುತ್ತೆ. ಐದರ್ ಇಟ್ ಈಸ್ ಎ ಪಾರ್ಷಿಯಲಿ ಆರ್ ಫುಲ್ಲಿ ಇನ್ಸುಲೇಟೆಡ್ ಹೋಲ್ಡರ್ಸ್ ಅಂದರೆ ಎಲೆಕ್ಟ್ರೋಡ್ ಹೋಲ್ಡರ್ ಇಟ್ಕೊಳ್ಳೋದು. ಸೊ ಇದು ಬೇರೆ ಬೇರೆ ಸೈಜಲ್ಲಿ ಮಾಡಿರ್ತಾರೆ. 200 ಆ್ಯಂಪ್ಸ್ ಅನ್ನು ತಡ್ಕೊಳ್ತಕ್ಕಂಥ ಒಂದು ಏನು ಎಲೆಕ್ಟ್ರೋಡ್ ಹೋಲ್ಡರು, 300 to 500 ಆ್ಯಂಪ್ಸ್ ತಡ್ಕೊಳ್ತಕ್ಕಂಥ ಎಲೆಕ್ಟ್ರೋಡ್ ಹೋಲ್ಡರ್, ಡಿಪೆಂಡಿಂಗ್ ಆನ್ ದಿ ಪವರ್ ಕೆಪಾಸಿಟಿ. ಸೊ ಇದು ಬೇರೆ ಸೈಜಸ್ ಏನಾಗುತ್ತೆ ಅಲ್ಪ ಸ್ವಲ್ಪ ಬದಲಾವಣೆ ಕೂಡ ಆಗ್ಬೋದು. ಕಾಮನ್ಲಿ 200 and 300 to 500 ಆ್ಯಂಪ್ಸನ್ನು ಬಳಸ್ತೀವಿ. ಸೊ ದ ಎಲೆಕ್ಟ್ರೋಡ್ ಹೋಲ್ಡರ್ ಈಸ್ ಕನೆಕ್ಟೆಡ್ ಟು ದ ವೆಲ್ಡಿಂಗ್ ಮೆಷಿನ್ ಬೈ ವೆಲ್ಡಿಂಗ್ ಕೇಬಲ್. ನೋಡಿ, ಇಲ್ಲಿ ವೆಲ್ಡಿಂಗ್ ಕೇಬಲ್ ಇದೆ. ಒಂದು ಸೈಡು ಎಲೆಕ್ಟ್ರೋಡ್ ಕನೆಕ್ಟ್ ಮಾಡಿದ್ದಾರೆ, ಇನ್ನೊಂದು ಸೈಡ್ ಇದು ಎಷ್ಟು ಉದ್ದನಾರ ಇರಲಿ ಅದನ್ನು ತೆಗೆದುಕೊಂಡೋಗಿ ಏನು ಮಾಡಬೇಕು, ಸೊ ಅದನ್ನು ಮೆಷಿನ್ಗೆ ಕನೆಕ್ಟ್ ಮಾಡಬೇಕು. ಎಲೆಕ್ಟ್ರೋಡ್ ಹೋಲ್ಡರ್ ಈಸ್ ಕನೆಕ್ಟೆಡ್ ಟು ದ ವೆಲ್ಡಿಂಗ್ ಮೆಷಿನ್ ಬೈ ವೆಲ್ಡಿಂಗ್ ಕೇಬಲ್. ವೆಲ್ಡಿಂಗ್ ಮೆಷಿನ್ಗೆ ಕನೆಕ್ಟೆಡ್, ಒಂದು ಬದಿ ಎಲೆಕ್ಟ್ರೋಡ್ ಹೋಲ್ಡರ್ಗೆ, ಇನ್ನೊಂದು ಬದಿ ವೆಲ್ಡಿಂಗ್ ಮೆಷಿನ್ಗೆ. ಅದನ್ನು ಯಾವುದ್ರ ಮೂಲಕ ಕನೆಕ್ಟ್ ಮಾಡೋದು ಅಂದರೆ ಕೇಬಲನ್ನು ನಾವು ಬಳಸ್ತೀವಿ. ಸೊ ಇನ್ನೊಂದು ಅರ್ತ್ ಕ್ಲ್ಯಾಂಪ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಅರ್ತ್ ಕ್ಲ್ಯಾಂಪ್. ಸೊ ಈ ಅರ್ತ್ ಕ್ಲ್ಯಾಂಪ್ ಅಂದರೆ ಯಾವ ರೀತಿ ಅಂದರೆ, ಈಗ ನೀವು ಒಂದು ಕೇಬಲನ್ನು ಯಾವುದು ಕನೆಕ್ಟ್ ಮಾಡಿರ್ತೀರಿ, ಮೆಷಿನಿಂದ ಎಲೆಕ್ಟ್ರೋಡ್ ಹೋಲ್ಡರ್ ಕನೆಕ್ಟ್ ಮಾಡಿ. ಸೊ ಇನ್ನೊಂದು ಕೇಬಲನ್ನು ಮೆಷಿನಿಂದ
ತೆಗೆದುಕೊಂಡು ಬಂದು ಜಾಬ್ಗೆ ಕನೆಕ್ಟ್ ಮಾಡಿರ್ತಾರೆ. ಈ ಜಾಬ್ಗೆ ಕನೆಕ್ಟ್ ಮಾಡಿದಾಗ ಆ ಜಾಬ್ನಿಂದ ಹೋಲ್ಡ್ ಮಾಡ್ಕೋಬೇಕಲ್ಲ, ಅದಕ್ಕೆ ಒಂದು ಕ್ಲ್ಯಾಂಪ್ ಬೇಕು. ಅದನ್ನು ನಾವು ಅರ್ತ್ ಕ್ಲ್ಯಾಂಪ್ ಅಂತ ಕರಿತೀವಿ. ಇಟ್ ಈಸ್ ಯೂಸ್ಡ್ ಟು ಕನೆಕ್ಟ್ ದ ಅರ್ತ್ ಕೇಬಲ್ ಫರ್ಮ್ಲಿ ಟು ದ ಜಾಬ್ ಆರ್ ವೆಲ್ಡಿಂಗ್ ಟೇಬಲ್. ಇಟ್ ಈಸ್ ಆಲ್ಸೋ ಮೇಡ್ ಅಪ್ ಆಫ್ ಕಾಪರ್ ಆರ್ ಕಾಪರ್ ಅಲಾಯ್. ಇದನ್ನು ಕೂಡ ಕಾಪರ್ ಅಥವಾ ಕಾಪರ್ ಅಲಾಯ್ ಬ್ರಾಸು ಬ್ರಾಂಜಲ್ಲಿ ಮೇಲ್ಔಟ್ ಮಾಡಿರ್ತಾರೆ. ಸ್ಪ್ರಿಂಗ್ ಲೋಡೆಡ್ ಇರುತ್ತೆ. ಇದನ್ನ ಅರ್ತ್ ಕೇಬಲ್ ಅನ್ನ ಫರ್ಮ್ಗೆ, ಜಾಬ್ಗೆ ಅಥವಾ ವೆಲ್ಡಿಂಗ್ ಟೇಬಲ್ಗೆ ಕನೆಕ್ಟ್ ಮಾಡಲಿಕ್ಕೆ ನಾವು ಈ ಅರ್ತ್ ಕ್ಲ್ಯಾಂಪ್ ನಾವು ಬಳಸ್ತೀವಿ. ಸೊ ಅರ್ತ್ ಕ್ಲ್ಯಾಂಪ್ ವಿತ್ ಕೇಬಲ್, ಅರ್ತ್ ಕ್ಲ್ಯಾಂಪ್ ವಿತ್ ಕೇಬಲ್. ಸೊ ಇದು ಕಾಪರಲ್ಲಿ ಅಥವಾ ಕಾಪರ್ ಅಲಾಯ್ಸ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡಿರ್ತಾರೆ. ಸೊ ಸ್ಕ್ರೂ ಆರ್ ಸ್ಪ್ರಿಂಗ್ ಲೋಡೆಡ್, ನೋಡಿ ಇದು ಒಂದು ಸ್ಪ್ರಿಂಗ್ ಲೋಡೆಡ್ ಇದೆ, ಕೆಲವೆಲ್ಲ ಸ್ಕ್ರೂ ಆಪರೇಟೆಡ್ ಇದೆ. ಅರ್ತ್ ಕ್ಲ್ಯಾಂಪ್ಸ್ ಆರ್ ಮೇಡ್ ಇನ್ ವೇರಿಯಸ್ ಸೈಜಸ್. ನೋಡಿ ಇದು ಅಷ್ಟೇ, ಡಿಪೆಂಡಿಂಗ್ ಆನ್ ಕರೆಂಟ್ 200, 300, 500 ಆಂಪ್ಸ್ ಅದರ ಆಧಾರದ ಮೇಲೆ ಈ ಅರ್ತ್ ಕ್ಲ್ಯಾಂಪನ್ನು ನಾವೇನು ಮಾಡ್ತೀವಿ, ಬಳಸ್ಕೊಂಡು ಅರ್ಥಿಂಗ್ ಮಾಡ್ಕೊಳ್ತೀವಿ. ಯಾವುದಕ್ಕೆ? ಜಾಬ್ಗೆ. ನೋಡಿ ಇದು ಸ್ಪ್ರಿಂಗ್ ಲೋಡೆಡ್, ಈ ಕಡೆ ಇರ್ತಕ್ಕಂಥದ್ದು. ಇದು ಸ್ಕ್ರೂ ಕ್ಲ್ಯಾಂಪ್. ಸೊ ವರ್ಕ್ ಟೇಬಲ್ ಅಟ್ಯಾಚ್ಮೆಂಟ್ಸ್ ಬೇಕು. ಸೊ ಅರ್ತ್ ಕ್ಲ್ಯಾಂಪ್ ಆಯಿತು, ಎಲೆಕ್ಟ್ರೋಡ್ ಹೋಲ್ಡರ್ ಆಯಿತು. ಇನ್ನು ವೆಲ್ಡಿಂಗ್ ಕೇಬಲ್ ಅಥವಾ ಲೀಡ್ ಅಂತ ಕರಿತೀವಿ, ವೆಲ್ಡಿಂಗ್ ಲೀಡ್ಸ್ ಅಂತ ಕರಿತೀವಿ. ಈಗ ಈ ವೆಲ್ಡಿಂಗ್ ಮೆಷಿನ್ಸಿಂದ ಎಲೆಕ್ಟ್ರೋಡ್ಗೆ ಪವರ್ ಪಾಸ್ ಆಗಬೇಕು, ಎಲೆಕ್ಟ್ರಿಸಿಟಿ. ಅದೇ ರೀತಿ ಅರ್ತ್ ಕ್ಲ್ಯಾಂಪಿಂದ ಮೆಷಿನಿಂದ ಅರ್ತ್ ಕ್ಲ್ಯಾಂಪ್ಗೆ ಏನಾಗಬೇಕು? ಪವರ್ ಸಪ್ಲೈ ಆಗಬೇಕು. ಈ ಎಲೆಕ್ಟ್ರೋಡು ಮತ್ತು ಮೆಷಿನ್ ನಡುವೆ ಏನಿರುತ್ತೆ? ಕೇಬಲ್ ಇರುತ್ತೆ. ಅದೇ ರೀತಿ ಅರ್ತ್ ಕ್ಲ್ಯಾಂಪ್ ಜಾಬು, ಅದು ಅರ್ತ್ ಕ್ಲ್ಯಾಂಪನ್ನು ಎಲ್ಲ ಕನೆಕ್ಟ್ ಮಾಡ್ತೀವಿ, ನೀವು ವರ್ಕ್ ಕನೆಕ್ಟ್ ಮಾಡ್ತೀರಿ. ಸೊ ವರ್ಕ್ಗೆ ಅರ್ತ್ ಕ್ಲ್ಯಾಂಪ್ ಕನೆಕ್ಟ್ ಮಾಡ್ತೀರಿ. ಆ ಅರ್ತ್ ಕ್ಲ್ಯಾಂಪಿಂದ ಮೆಷಿನ್ವರೆಗೆ ಏನಿರುತ್ತೆ? ಲಕ್ಸ್ ಅಂತ ಆಗ್ತೀವಿ. ಹಿಂದೆ ನೆಕ್ಸ್ಟ್ ಹೇಳ್ತೀನಿ. ಅಲ್ಲಿವರೆಗೆ ನಾವು ಈ ವೆಲ್ಡಿಂಗ್ ಕೇಬಲ್, ಸ್ಟ್ಯಾಂಡರ್ಡ್ ವೆಲ್ಡಿಂಗ್ ಲೀಡ್ಸನ್ನು ನಾವು ಬಳಸ್ತೀವಿ. ಈ ರೀತಿ ಇರುತ್ತೆ ಇದು ವೆಲ್ಡಿಂಗ್ ಕೇಬಲ್ಸ್. These are used to carry the welding current from the welding machine to the work and back. ಇದರ ಕೆಲಸ ಏನು? ಈ ಒಂದು ಕೇಬಲ್ನ ಕೆಲಸ ಏನಂತಂದರೆ, ಇದು ಕರೆಂಟನ್ನು ಕ್ಯಾರಿ ಮಾಡುತ್ತೆ. ಎಲ್ಲಿಂದ? ವೆಲ್ಡಿಂಗ್ ಮೆಷಿನಿಂದ ವರ್ಕ್, ವೆಲ್ಡಿಂಗ್ ಮೆಷಿನಿಂದ ವರ್ಕ್ ಅಂದರೆ ಜಾಬ್ ಅಥವಾ ವೈಸಿ ವರ್ಸ. ಸೊ ಅದಾದಮೇಲೆ ಕೇಬಲ್ ಕನೆಕ್ಟ್ ಮಾಡಿದ್ಮೇಲೆ ಅದನ್ನು ಡಿಸ್ಕನೆಕ್ಟ್ ಮಾಡ್ತೀವಿ, ಸೋರ್ಸನ್ನು. ಅದು ಬೇರೆ ಪ್ರಶ್ನೆ. So particularly welding cables are used to carry the welding current from the welding machine to the work and back. ಈಗ ಇವತ್ತೆಲ್ಲ ನೋಡಿದ್ರಲ್ಲ ನೀವು, ಯಾವ್ಯಾವೆಲ್ಲ ಟೂಲ್ಸ್ಗಳನ್ನು ನಾನು ಈಗ ಹಿಂದೆ ಹೇಳ್ತಾ ಬಂದೆ. ಸೊ ಪ್ರತಿಯೊಂದು ಕೂಡ ವೆಲ್ಡಿಂಗ್, ಆರ್ಕ್ ವೆಲ್ಡಿಂಗ್ನಲ್ಲಿ ನಾವು ಬಳಸಬೇಕಾಗುತ್ತೆ. ಅದರಲ್ಲಿ ಅಸೆಸರೀಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ವೆಲ್ಡಿಂಗ್ ಕೇಬಲ್ಸ್ ಇಲ್ಲದೆ ನಾವು ಪವರ್ ಸಪ್ಲೈಯನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಯಾವುದಕ್ಕೆ? ಎಲೆಕ್ಟ್ರೋಡ್ ಹೋಲ್ಡರು ಮತ್ತು ಅರ್ತ್ ಕ್ಲ್ಯಾಂಪ್ಗೆ ಪವರ್ ಸೋರ್ಸನ್ನು ಕನೆಕ್ಟ್ ಮಾಡಲಿಕ್ಕೆ ಆಗಲ್ಲ. ಅದರಿಂದ ವೆಲ್ಡಿಂಗ್ ಕೇಬಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದ ಲೀಡ್ ಫ್ರಮ್ ದ ವೆಲ್ಡಿಂಗ್ ಮೆಷಿನ್ ಟು ದ ಎಲೆಕ್ಟ್ರೋಡ್ ಹೋಲ್ಡರ್ ಇಸ್ ಕಾಲ್ಡ್ ಎಲೆಕ್ಟ್ರೋಡ್ ಕೇಬಲ್. ಇಲ್ಲಿ ಎರಡು ಕೇಬಲನ್ನು ಬಳಸ್ತೀವಿ. ಒಂದು ಎಲೆಕ್ಟ್ರೋಡ್ ಹೋಲ್ಡರ್ಗೆ ಕನೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಒಂದು ಕೇಬಲ್, ಇನ್ನೊಂದು ಅರ್ತ್ ಕ್ಲ್ಯಾಂಪ್ಗೆ ಕನೆಕ್ಟ್ ಮಾಡ್ತೀವಿ, ಅದೊಂದು ಕೇಬಲ್. ನೋಡಿ ಇಲ್ಲಿ ನೋಡಿ. ಸೊ ಇದು ನೋಡಿ, ಇದು ಈ ಕಡೆ ಇರ್ತಕ್ಕಂಥದ್ದು, ಎಡಭಾಗದಲ್ಲಿ ಇರ್ತಕ್ಕಂಥದ್ದು ಎಲೆಕ್ಟ್ರೋಡ್ ಹೋಲ್ಡರ್. ಇಲ್ಲಿ ಇರ್ತಕ್ಕಂಥದ್ದು ದಿಸ್ ಒನ್ ಈಸ್ ಕಾಲ್ಡ್ ಅರ್ತ್ ಕ್ಲ್ಯಾಂಪ್. ಜಾಬ್ಗೆ ಕನೆಕ್ಟ್ ಮಾಡೋದು, ವರ್ಕ್ಗೆ ಕನೆಕ್ಟ್ ಮಾಡೋದು. ದ ಲೀಡ್ ಫ್ರಮ್ ದ ವರ್ಕ್ ಆರ್ ಜಾಬ್ ಥ್ರೂ ದ ಅರ್ತ್ ಕ್ಲ್ಯಾಂಪ್ ಟು ದ ವೆಲ್ಡಿಂಗ್ ಮೆಷಿನ್ ಇಸ್ ಕಾಲ್ಡ್ ಅರ್ತ್ ಕೇಬಲ್. ಒಂದು ಎಲೆಕ್ಟ್ರೋಡ್ ಕೇಬಲ್ ಈ ಕಡೆ ಇರ್ತಕ್ಕಂಥದ್ದು, ಈ ಕಡೆ ಇರ್ತಕ್ಕಂಥದ್ದು ಎಂಥದ್ದು? ಸೊ ದಿಸ್ ಒನ್ ಈಸ್ ಕಾಲ್ಡ್ ಆಸ್ ಅರ್ತ್ ಕೇಬಲ್ ಅಥವಾ ಗ್ರೌಂಡಿಂಗ್ ಕೇಬಲ್ ಅಂತ ಕೂಡ ನಾವು ಕರಿತೀವಿ. ಈ ಅರ್ತ್ ಕೇಬಲನ್ನು ವರ್ಕ್ಗೆ ಕನೆಕ್ಟ್ ಮಾಡದೇ ಇದ್ದರೆ ವೆಲ್ಡಿಂಗ್ ಆಗಲ್ಲ. ಅದನ್ನು ನೆನಪಿನಲ್ಲಿ ನೀವು ಇಟ್ಕೋಬೇಕು. ನೋಡಿ ಈ ರೀತಿ ಇರುತ್ತೆ. ನೋಡಿ ಇಲ್ಲೆಲ್ಲ ಲಗ್ಸ್ ಎಲ್ಲ ಇದೆ. ನೋಡಿ ಇಲ್ಲಿ ಸಣ್ಣ ಲಗ್ಸ್ ಎಲ್ಲ ಇದೆ. ಇದು ವೆಲ್ಡಿಂಗ್ ಕೇಬಲ್ಸು. ಬ್ಲ್ಯಾಕ್ ಕಲರು, ಆರೆಂಜ್ ಕಲರ್, ಯಾವ ಕಲರ್ ಆದರೂ ಇರ್ಬೋದು. ಸೊ ಅಕಾರ್ಡಿಂಗ್ ಟು ದ ಮ್ಯಾನುಫ್ಯಾಕ್ಚರರ್ ಡಿಸೈನ್ಸ್. ಸೊ ನೋಡಿ ಇದು ಕೇಬಲ್ ಏನಿದೆ, ಇಲ್ಲಿ ಅರ್ತ್ ಕ್ಲ್ಯಾಂಪನ್ನು ಕನೆಕ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಎಲೆಕ್ಟ್ರೋಡ್ ಹೋಲ್ಡರ್ ಇದೆ. ಎಲೆಕ್ಟ್ರೋಡ್ ಹೋಲ್ಡರ್ಗೆ ಈ ಲಕ್ಸನ್ನು, ಇದನ್ನು ಕೇಬಲ್ ಓಪನ್ ಮಾಡಿ ಎಂಡಲ್ಲಿ ಲಕ್ಸನ್ನು ಅದಕ್ಕೆ ಕ್ರಿಂಪಿಂಗ್ ಮಾಡಿ ನಂತರ ಏನು ಮಾಡಬೇಕು, ಇಲ್ಲಿ ಒಳಗಡೆಗೆ ಅದನ್ನು ಭದ್ರವಾಗಿ ಏನು ಮಾಡಬೇಕು, ಅಸೆಂಬಲ್ ಮಾಡಬೇಕು. ಯಾವುದನ್ನು? ಈ ಕೇಬಲ್. ನಂತರ ಏನಾಗುತ್ತೆ? ಸೊ ಮೆಷಿನ್ ಟು ಎಲೆಕ್ಟ್ರೋಡ್ ಪವರ್ ಸಪ್ಲೈ ಆಗುತ್ತೆ. ಸೊ ಮೆಷಿನ್ ಟು ಅರ್ತ್ ಕ್ಲ್ಯಾಂಪ್ ಏನಾಗುತ್ತೆ? ಸೊ ಪವರ್ ಸಪ್ಲೈ ಬರುತ್ತೆ. ಸೊ ದಿಸ್ ಈಸ್ ದ ಯೂಸ್ ಆಫ್ ವೆಲ್ಡಿಂಗ್ ಕೇಬಲ್ಸ್. ಕೇಬಲ್ಸ್ ಆರ್ ಮೇಡ್ ಅಪ್ ಆಫ್ ಸೂಪರ್ ಫ್ಲೆಕ್ಸಿಬಲ್ ರಬ್ಬರ್ ಇನ್ಸುಲೇಷನ್. ಇದನ್ನು ಒಳ್ಳೆ ಗುಡ್ ಕ್ವಾಲಿಟಿ ರಬ್ಬರ್ ಇನ್ಸುಲೇಷನ್ಸ್ ಮೆಟೀರಿಯಲಲ್ಲಿ ಮಾಡಿರ್ತಾರೆ. ಸೊ ಒಳಗಡೆ ಒಳ್ಳೆ ಗುಡ್ ಕ್ವಾಲಿಟಿ ಕಾಪರ್ ವೈರ್ಸ್ ಇರುತ್ತೆ. ಅದ್ರ ಮೇಲೆ ಒಂದು ಓವನ್ ಫ್ಯಾಬ್ರಿಕ್ ರೀಎನ್ಫೋರ್ಸಿಂಗ್ ಲೇಯರ್ಸ್
ಮಾಡಿರ್ತಾರೆ, ಯಾಕಂದರೆ ಪ್ರೊಟೆಕ್ಟ್ ಆಗೋದಕ್ಕೆ. ಇದು ಫ್ಲೆಕ್ಸಿಬಿಲಿಟಿ ಇರುತ್ತೆ, ಒಳಗಡೆ ಬರೀ ಹಾಗೆ ವೈರ್ ಹಾಕಿರಲ್ಲ, ಅದರಲ್ಲಿ ಫ್ಯಾಬ್ರಿಕ್ ರೀಇನ್ಫೋರ್ಸಿಂಗ್ ಲೇಯರ್ಸ್ ಏನು ಮಾಡಿರ್ತಾರೆ, ಸುತ್ತಿದೆ. ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಇನ್ ವೆಲ್ಡಿಂಗ್ ಕೇಬಲ್ಸ್. ವೆಲ್ಡಿಂಗ್ ಕೇಬಲ್ಸ್ ಆರ್ ಮೇಡ್ ಇನ್ ವೇರಿಯಸ್ ಸೈಜ್, ಬೇರೆ ಬೇರೆ ಸೈಜ್ನಲ್ಲಿ ಮಾಡಿರ್ತಾರೆ. ಈಗ ಸಾಮಾನ್ಯವಾಗಿ ನಾವು ವರ್ಕ್ಶಾಪ್ನಲ್ಲಿ ಬಳಸೋತಕ್ಕಂಥದ್ದು 300 ಆ್ಯಮ್ಸ್ ಇರ್ತಕ್ಕಂಥದ್ದು, 300, 400, 600 ಆ್ಯಮ್ಸು. ಇನ್ನು ದೊಡ್ಡ ದೊಡ್ಡ ವೆಲ್ಡಿಂಗ್ ಕೇಬಲನ್ನು ಕೂಡ ಹೆವಿ ಡ್ಯೂಟಿ ವರ್ಕ್ನಲ್ಲಿ ಬಳಸ್ತಾರೆ. ದ ಸೇಮ್ ಸೈಜ್ ವೆಲ್ಡಿಂಗ್ ಕೇಬಲ್ ಮಸ್ಟ್ ಯೂಸ್ಡ್ ಫಾರ್ ದ ಎಲೆಕ್ಟ್ರೋಡ್ ಅಂಡ್ ದ ಜಾಬ್. ಸೊ ವೆಲ್ಡಿಂಗ್ ಕೇಬಲ್ ಏನಿಲ್ಲಿದೆ, ಒಂದು 300 ಒಂದು 400 ಯೂಸ್ ಮಾಡೋದಲ್ಲ, ಎಲೆಕ್ಟ್ರೋಡ್ಗೂ ಸೇಮ್ ಸೈಜು ಮತ್ತು ಅರ್ತ್ ಕ್ಲ್ಯಾಂಪ್ಗೂ ಸೇಮ್ ಸೈಜು ವೆಲ್ಡಿಂಗ್ ಕೇಬಲ್ಸ್, ವೆಲ್ಡಿಂಗ್ ಲೀಡ್ಸನ್ನು ನಾವು ಕನೆಕ್ಟ್ ಮಾಡಬೇಕು. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಈ ಕೇಬಲ್ ಏನಿದೆ, ನೀವು ಹಿಂದಿನ ಚಿತ್ರದಲ್ಲಿ ನೋಡಿದ್ರಿ, ಇಲ್ಲಿ ಕೇಬಲ್ ಇದೆ. ಈ ಕೇಬಲನ್ನು ಈ ಒಂದು ಎಲೆಕ್ಟ್ರೋಡ್ ಹೋಲ್ಡರ್ಗೆ ಮತ್ತು ಅರ್ತ್ ಕ್ಲ್ಯಾಂಪ್ಗೆ ಕನೆಕ್ಟ್ ಮಾಡಲಿಕ್ಕೆ ನೋಡಿ ಈ ಕಡೆ ಇದೆಯಲ್ಲ, ಸೊ ದಿಸ್ ಕ್ಲ್ಯಾಂಪ್ ಅಂತ ಕರಿತೀವಿ, ಸೊ ಅಥವಾ ಲಕ್ಸ್ ಅಂತ ಕರಿತೀವಿ. ಪರ್ಟಿಕ್ಯುಲರ್ ಆಗಿ ಏನಂತ ಕರಿತೀವಿ, ಲಕ್ಸ್. ಈಗ ಆ ಲಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಲಕ್ಸ್ ಫಾರ್ ವೆಲ್ಡಿಂಗ್ ಕೇಬಲ್. ಸೊ ದಿಸ್ ಈಸ್ ಲಕ್ಸ್. ನೋಡಿ, ಇದು ಕಾಪರಲ್ಲಿ ಮಾಡಿರ್ತಾರೆ, ಅಥವಾ ಕಾಪರ್ ಅಲಾಯಲ್ ಆಗಿರುತ್ತೆ, ಅಥವಾ ಅಲ್ಯೂಮಿನಿಯಂ ಅಲಾಯನಲ್ಲೂ ಕೂಡ ಇದನ್ನು ಮಾಡಿರ್ತಾರೆ. ಸೊ ದಿಸ್ ಈಸ್ ಲಕ್ಸ್. ಲಕ್ಸ್ ಫಾರ್ ವೆಲ್ಡಿಂಗ್ ಲೀಡ್ಸ್ ಅಂತ ಕರಿತೀವಿ. ಲಕ್ಸು ಇದು ದ 3 ಸೈಜ್ will fit cables from number 6 to 4. So they may be connected to the lead by soldering or mechanical crimping. Crimping ಬೇಕಾದ್ರೆ ಮಾಡ್ಬೋದು. ಇದ್ರೊಳಗಡೆಗೆ ನೋಡಿ, ಇದ್ರೊಳಗಡೆಗೆ ಕೇಬಲ್ ಹಾಕಿ ಇದನ್ನು ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ, ಈ ರೀತಿ ಲಾಕ್ ಆಗುತ್ತೆ. ಕ್ರಿಂಪಿಂಗ್ ಬೇಕಾದ್ರೆ ಮಾಡ್ಬೋದು. ದ ಕೇಬಲ್ ಕನೆಕ್ಷನ್ ಮಸ್ಟ್ ಬಿ ಮೇಡ್ ವಿತ್ ಸೂಟಬಲ್ ಕೇಬಲ್ ಅಟ್ಯಾಚ್ಮೆಂಟ್. ಸೊ ಕೇಬಲ್ ಕನೆಕ್ಷನ್ಸನ್ನು ಹಾಗೆ ತಗೊಂಡೋಗಿ ನುಲಿಯೋಕ್ಕಾಗಲ್ಲ, ಅದಕ್ಕೆ ಒಂದು ಸೂಟಬಲ್ ಅಟ್ಯಾಚ್ಮೆಂಟ್ ಇರಬೇಕು. ಅಟ್ಯಾಚ್ಮೆಂಟೇ ಈ ಲಗ್ಗು. ಈ ಕೇಬಲ್ ಇದೆ, ಕೇಬಲ್ಗೆ ಲಗ್ಗನ್ನು ಕನೆಕ್ಟ್ ಮಾಡ್ತಾರೆ. ಆ ಲಗ್ಗನ್ನು ತೆಗೆದುಕೊಂಡೋಗಿ ಒಂದು ಪಾಸಿಟಿವ್ ಟರ್ಮಿನಲ್ಲಿ ಇನ್ನೊಂದು ಎಲೆಕ್ಟ್ರೋಡ್ಗೆ ಈ ರೀತಿ ಕನೆಕ್ಟನ್ನು ನಾವು ಮಾಡ್ಕೊಳ್ತೀವಿ. ಅಂದರೆ ಎರಡೂ ಎಂಡಲ್ಲಿ, ಎಲೆಕ್ಟ್ರೋಡ್ ಕನೆಕ್ಟ್ ಮಾಡೋ ಎಂಡಲ್ಲೂ ಕೂಡ ನಮಗೆ ಲಕ್ಸ್ ಬೇಕು, ಮತ್ತು ಮೆಷಿನ್ ಕನೆಕ್ಟ್ ಮಾಡೋ ಎಂಡಲ್ಲೂ ಕೂಡ ನಮಗೆ ಏನು ಬೇಕು, ಲಕ್ಸು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ನಿಮಗೆ ಒಂದು ಚಿತ್ರ ಬಂತು. ಈ ಒಂದು ಕೇಬಲ್ನಲ್ಲಿ ಎಲೆಕ್ಟ್ರೋಡ್ ಕೇಬಲ್ ಇದೆ, ಒಳಗಡೆ ಹೊಟ್ಟೋಗಿದೆ. ಇನ್ನೊಂದು ಅರ್ಥಿಂಗ್ ಮೆಷಿನ್ಗೆ ಸಪ್ಲೈ ಕೊಡ್ತಕ್ಕಂಥದ್ದು ನೋಡಿ ಇಲ್ಲಿ ಮಕ್ಕಳೇ. ಸೊ ಈ ರೀತಿ ಈ ಒಂದು ಏನನ್ನು ಕ್ಲ್ಯಾಂಪ್ ಲಕ್ಸನ್ನು, ಆ ಲಕ್ಸನ್ನು ಪ್ರೊವೈಡ್ ಮಾಡಿರೋದನ್ನು, ಅದನ್ನು ಅಸೆಂಬಲ್ ಮಾಡಿರೋದನ್ನು ಕೇಬಲ್ಗೆ ನಾವು ಕಾಣ್ಬೋದು. ಅಂದರೆ ದ ಕೇಬಲ್ ಕನೆಕ್ಷನ್ ಮಸ್ಟ್ ಬಿ ಮೇಡ್ ವಿತ್ ಸೂಟಬಲ್ ಕೇಬಲ್ ಅಟ್ಯಾಚ್ಮೆಂಟ್. ಇದು ಸರಿಯಾದ ಸೈಜು ಇರಬೇಕು. ಬೇರೆ ಬೇರೆ ಸೈಜ್ ಸಿಗುತ್ತೆ. ಲೂಸ್ ಜಾಯಿಂಟ್ಸ್ ಆರ್ ಬ್ಯಾಡ್ ಕಾಂಟ್ಯಾಕ್ಟ್ ಕಾಸ್ ಓವರ್ ಹೀಟಿಂಗ್ ಆಫ್ ದ ಕೇಬಲ್. ಒಂದು ವೇಳೆ ನೀವೇನಾದ್ರೂ ಈ ಲಕ್ಸನ್ನು ಬಳಸಿರ್ತೀರಲ್ಲ, ಆ ಯಾವುದೋ ಅನ್ಸೈಜನ್ನು ಬಳಸಿದರೆ ಅಲ್ಲಿ ಏನಾಗುತ್ತೆ, ಲೀಕೇಜ್ ಆಗುತ್ತೆ ಕರೆಂಟು, ಅಥವಾ ನಿಮ್ಮ ವೆಲ್ಡಿಂಗು ಸರಿಯಾಗಿ ಬರದೇ ಇರ್ಬೋದು. ಸೊ ಇಷ್ಟು ಎಫೆಕ್ಟು ಆಗುತ್ತೆ ಯಾವುದೋ ಬ್ಯಾಡ್ ಕ್ವಾಲಿಟಿ ಲಕ್ಸನ್ನು ನೀವು ಬಳಸಬೇಕಾದ್ರೆ. ಹಾಗಾಗಿ ದ ಲೆಂತ್ ಆಫ್ ದ ಕೇಬಲ್ ಹ್ಯಾಸ್ ಕನ್ಸಿಡರಬಲ್ ಎಫೆಕ್ಟ್ ಆನ್ ದ ಸೈಜ್ ಟು ಬಿ ಯೂಸ್ಡ್. ಈ ಕೇಬಲ್ ಲೆಂತನ್ನು ಎಷ್ಟು ಕನ್ಸಿಡರ್ ಮಾಡಬೇಕು, ಕನ್ಸಿಡರಬಲ್ ಎಫೆಕ್ಟ್ ಯಾವ ರೀತಿ ಇರುತ್ತೆ, ಸೈಜ್ನ ಆಧಾರದ ಮೇಲೆ ಒಂದು ಟೇಬಲನ್ನು ಕೊಟ್ಟಿದ್ದಾನೆ. ದಿಸ್ ಇಸ್ ದ ರೆಕಮೆಂಡೇಶನ್ಸ್ ಆಫ್ ದ ಕಾಪರ್ ಕೇಬಲ್ ಫಾರ್ ಆರ್ಕ್ ವೆಲ್ಡಿಂಗ್. ಈ ಉದಾಹರಣೆಗೆ ಕೇಬಲ್ಲು 24 mm ಡಯಾಮೀಟರ್ ಇದ್ದರೆ, ಲೆಂತ್ ಆಫ್ ಕೇಬಲ್ ಇನ್ ಮೀಟರ್ಸ್, ಕರೆಂಟ್ಸ್ ಕೆಪಾಸಿಟಿ, ಲೆಂತ್ ಆಫ್ ಕೇಬಲ್ ಇಸ್ 0 to 50, 15 to 30, 30 to 75. ಸೊ ಈ ಕಡೆ ಫಸ್ಟ್ ಲೈನಲ್ಲಿ ಇರ್ತಕ್ಕಂಥದ್ದು ಕೇಬಲ್ ಡಯಾ, ಇಲ್ಲಿರ್ತಕ್ಕಂಥದ್ದು ಕೇಬಲ್ ಇನ್ ಮೀಟರ್ಸ್ ಮತ್ತು ಕರೆಂಟ್ ಕೆಪಾಸಿಟಿ. ಇದು 0 to 15 ಅನ್ನೋದು ಮೀಟರ್ಸು, 15 to 30 ಅನ್ನೋದು ಮೀಟರ್ಸು, 30 to 75 ಅನ್ನೋದು ಮೀಟರ್ಸ್. ಅಷ್ಟು ಮೀಟ್ರ್ ಉದ್ದ ಇರತಕ್ಕಂಥದ್ದು. ಈ ಕೆಳಗಡೆ 600, 500, 400 ಕೊಟ್ಟಿದ್ದಾನಲ್ಲ 3 ಕಾಲಮ್ನಲ್ಲಿ. ಸೊ ದಿಸ್ ಒನ್ ಇಸ್ ಕಾಲ್ಡ್ ಕರೆಂಟ್ ಕೆಪಾಸಿಟಿ. ಹ್ಯಾಮ್ಸಲ್ಲಿ ಹೇಳಬೇಕಾಗುತ್ತೆ. ಈ ಮೊದಲನೇ ಲೈನು ನಮ್ಮ ಒಂದು ಕೇಬಲ್ ಡಯಾಮೀಟರ್ಸ್. ಇನ್ನು ಆರ್ಕ್ ವೆಲ್ಡಿಂಗ್ ಮಷಿನ್ಸಿಗೆ ಬರೋಣ. ಸೊ ಆರ್ಕ್ ವೆಲ್ಡಿಂಗ್ ಮಾಡಬೇಕಾದ್ರೆ ಆರ್ಕ್ ವೆಲ್ಡಿಂಗ್ ಮೆಷಿನೇ ಇಂಪಾರ್ಟೆಂಟ್. ಸೊ ಆರ್ಕ್ ವೆಲ್ಡಿಂಗ್ ಮೆಷಿನ್ಸು ಈ ರೀತಿ ಇರುತ್ತೆ. ಇನ್ನು ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್, ದ ಸೋರ್ಸ್ ಆಫ್ ಹೀಟ್ ಅಥವಾ ಎಲೆಕ್ಟ್ರಿಸಿಟಿ ಏನಿದೆ, ವಿದ್ಯುತ್ ಏನಿದೆ, ಸೊ ಹೈ ಆಂಪಿಯರ್ ಟು ಲೋ ವೋಲ್ಟೇಜ್. ದ ಹೀಟ್ ಈಸ್ ಸಪ್ಲೈಡ್ ಬೈ ದ ಆರ್ಕ್ ವೆಲ್ಡಿಂಗ್ ಮೆಷಿನ್ ವಿಚ್ ಇಸ್ ದ ಪವರ್ ಸೋರ್ಸ್. ಸೊ ಆರ್ಕ್ ವೆಲ್ಡಿಂಗ್ ಅಂದರೆ ಜನರಲ್ ಆಗಿ ಹೇಳೋದಾದರೆ, ಆರ್ಕ್ ವೆಲ್ಡಿಂಗ್ ಇಸ್ ಎ ಪ್ರೋಸೆಸ್ ಆಫ್ metal joining with the applications of heat and temperature by the help of electric current. Iಷ್ಟು ಡೆಫಿನೇಷನ್ಸ್ ಹೇಳಬೇಕಾಗುತ್ತೆ.
ಸೊ ದಿಸ್ ಈಸ್ ಆರ್ಕ್ ವೆಲ್ಡಿಂಗ್. ಇಲ್ಲೂ ಕೂಡ ಕೆಲವು ಟೂಲ್ಸ್ ಎಲ್ಲ ಇದೆ. ದಿಸ್ ಇಸ್ ದ ಆರ್ಕ್ ವೆಲ್ಡಿಂಗ್ ಮೆಷಿನ್. ನೋಡಿ, ಎರಡೂ ಕೇಬಲನ್ನು ಕೊಟ್ಟಿದ್ದೇನೆ. ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇದೆ ಸೀಮಾ ಅಂತ ಒಂದು ಆರ್ಕ್ ವೆಲ್ಡಿಂಗ್ ಮೆಷಿನ್ಸ್ ಇದೆಯಲ್ಲ, ದಿಸ್ ಇಸ್ ಕಂಪನಿ. ಸೊ ಒಂದು ಎಲೆಕ್ಟ್ರೋಡ್ ಹೋಲ್ಡರ್ಗೆ ಇನ್ನೊಂದು ಅರ್ತ್ ಕ್ಲ್ಯಾಂಪ್ಗೆ ಪ್ರೊವೈಡ್ ಮಾಡಿರೋದನ್ನು ನಾವು ನೋಡ್ಬೋದು. ಇದಿಷ್ಟು ಮಕ್ಕಳೇ ಆರ್ಕ್ ವೆಲ್ಡಿಂಗ್ ಟೂಲ್ಸ್, ಇಂಪಾರ್ಟೆಂಟ್ ಆರ್ಕ್ ವೆಲ್ಡಿಂಗ್ ಟೂಲ್ಸ್. ಸೊ ಮತ್ತೆ ಒಂದು ಸರಿ ಹೇಳ್ತೀನಿ, ಚಿಪ್ಪಿಂಗ್ ಹಾಮರ್ ಬಗ್ಗೆ ಹೇಳ್ತೀನಿ ನಿಮಗೆ, ವೈರ್ ಬ್ರಷ್ ಬಗ್ಗೆ ಹೇಳಿದೆ ನಿಮಗೆ, ಗ್ಲೌಸು, ಸ್ಲೀವ್ಸು, ಬೂಟು, ಏಪ್ರಾನು, ಎಲೆಕ್ಟ್ರೋಡ್ ಹೋಲ್ಡರು, ಲಗ್ಸು, ಅರ್ತ್ ಕ್ಲ್ಯಾಂಪು, ಹ್ಯಾಂಡ್ ಸ್ಕ್ರೀನು, ಹೆಲ್ಮೆಟು, ಎಲ್ಲ ಪ್ರತಿಯೊಂದು ಪಾಯಿಂಟು ಕೂಡ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ಸ್ ಪಾಯಿಂಟ್ ಆಫ್ ವ್ಯೂ. ಮತ್ತು ಜಾಬ್ಸ್ ಆನ್ ಹ್ಯಾಂಡ್ ನೀವು ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ. ಸೊ ಇಂದ ಎಕ್ಸಾಮಿನೇಷನ್ಸ್ ಪಾಯಿಂಟ್ ಆಫ್ ವ್ಯೂ ಯಾವ್ಯಾವ ಪ್ರಶ್ನೆ ಬರುತ್ತೆ ನೋಡ್ತಾ ಹೋಗೋಣ. ಸೊ ಡ್ಯಾಶ್ ಟೂಲ್ ಈಸ್ ಯೂಸ್ಡ್ ಟು ರಿಮೂವ್ ದ ಸ್ಲ್ಯಾಗ್ ಫ್ರಮ್ ದ ವೆಲ್ಡಿಂಗ್ ಜಾಯಿಂಟ್. ವೆಲ್ಡ್ ಮಾಡಿದ್ದೀರಿ, ಆ ವೆಲ್ಡಿಂಗ್ ಜಾಯಿಂಟ್ ಮೇಲೆ ಸ್ಲ್ಯಾಗ್ ಇರುತ್ತೆ, ಆ ಸ್ಲ್ಯಾಗನ್ನು ರಿಮೂವ್ ಮಾಡಬೇಕು. ಏನನ್ನು ಬಳಸ್ತೀರಿ? ಆನ್ಸರ್ ಕೊಟ್ಟಿದ್ದಾರೆ, ಚಿಪ್ಪಿಂಗ್ ಹ್ಯಾಮರ್, ವೈರ್ ಬ್ರಷ್, ವೆಲ್ಡಿಂಗ್ ಹ್ಯಾಂಡ್ ಸ್ಕ್ರೀನ್. ಏನನ್ನು ಬಳಸ್ತೀರಿ? ಚಿಪ್ಪಿಂಗ್ ಹ್ಯಾಮರನ್ನು ನಾವು ಬಳಸ್ತೀವಿ. ಎ ಇಸ್ ದ ಕರೆಕ್ಟ್ ಆನ್ಸರ್. ಎರಡನೇ ಪ್ರಶ್ನೆ, ದ ಸರ್ಫೇಸ್ ಆಫ್ ದ ಮೆಟಲ್ ಆಸ್ ವೆಲ್ ಆಸ್ ಸ್ಲ್ಯಾಗ್ಸ್ ಫಾರ್ಮ್ ಡ್ಯೂರಿಂಗ್ ದ ವೆಲ್ಡಿಂಗ್ ಈಸ್ ಕ್ಲೀನ್ಡ್ ಬೈ. ಸೊ ಮೆಟಲ್ ಏನು ವೆಲ್ಡಿಂಗ್ ಸರ್ಫೇಸ್ ಇದೆ ಅಲ್ಲಿ ಸ್ಲ್ಯಾಗ್ ಫಾರ್ಮ್ ಆಗಿದೆ, ಆ ಸ್ಲ್ಯಾಗನ್ನು ಕ್ಲೀನ್ ಮಾಡಲಿಕ್ಕೆ ವೆಲ್ಡಿಂಗ್ ಮಾಡುವಾಗ ಏನನ್ನು ಬಳಸ್ತೀವಿ? ವೆಲ್ಡಿಂಗ್ ಹ್ಯಾಂಡ್ ಸ್ಕ್ರೀನ್, ವೈರ್ ಬ್ರಷ್, ವೆಲ್ಡಿಂಗ್ ಗ್ಲೌಸ್. ಅಂದರೆ ದ ಸರ್ಫೇಸ್ ಆಫ್ ದ ಮೆಟಲ್ ಆಸ್ ವೆಲ್ ಆಸ್ ಸ್ಲ್ಯಾಗ್ ಫಾರ್ಮ್ ಡ್ಯೂರಿಂಗ್ ವೆಲ್ಡಿಂಗ್ ಈಸ್ ಕ್ಲೀನ್ಡ್ ಬೈ. ಸ್ಲ್ಯಾಗ್ ಫಾರ್ಮ್ ಆಗಿತ್ತು, ಅದನ್ನು ಚಿಪ್ಪಿಂಗ್ ಹ್ಯಾಮರ್ ಬಳಸಿ ತೆಗೆದಿದ್ದೀವಿ, ಈಗ ಅದನ್ನು ಕ್ಲೀನ್ ಮಾಡಬೇಕು. ಅದನ್ನು ಕ್ಲೀನ್ ಮಾಡಬೇಕಾದ್ರೆ ನಾವು ಏನನ್ನು ಬಳಸ್ತೀವಿ ಅಂತ ಹೇಳಿದೆ? ವೈರ್ ಬ್ರಷ್. ಎಸ್, ಬಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ವೆಲ್ಡಿಂಗ್ ಟೂಲ್ಸ್ ಅಲೋಸ್ ವೆಲ್ಡರ್ ಟು ವರ್ಕ್ ವಿತ್ 2 ಹ್ಯಾಂಡ್ಸ್? ನೋಡಿ, ವೆಲ್ಡರು ಎರಡು ಕೈಲೂ ಕೆಲಸ ಮಾಡ್ಬೋದು, ಆದರೆ ಅವರು ಯಾವ ಒಂದು ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟನ್ನು ಹಾಕೋಬೇಕು ಅವಾಗ. ಸೊ ದಟ್ ಈಸ್ ವೆಲ್ಡಿಂಗ್ ಹ್ಯಾಂಡ್ ಸ್ಕ್ರೀನ್, ವೈರ್ ಬ್ರಷ್, ವೆಲ್ಡಿಂಗ್ ಹೆಲ್ಮೆಟ್, ವೆಲ್ಡಿಂಗ್ ಗಾಗಲ್ಸ್. ವೆಲ್ಡಿಂಗ್ ಹೆಲ್ಮೆಟನ್ನು ಹಾಕೊಂಡಿದ್ರೆ ವೆಲ್ಡರು ಬೇರೆ ಎರಡು ಕೈಗಳನ್ನು ಕೂಡ ಆತ ಒಂದು ಕೈಲೇನೋ ಎಲೆಕ್ಟ್ರೋಡ್ ಹೋಲ್ಡ್ ಇರ್ತಾನೆ, ಇನ್ನೊಂದು ಕೈ ಫ್ರೀ ಇರುತ್ತೆ, ಅದನ್ನು ಆತ ಬೇರೆ ಒಂದು ವರ್ಕ್ಗೆ ನಾವು ಬಳಸ್ಬೋದು. ಎರಡೂ ಕೈಯಲ್ಲಿ ಕೂಡ ಆತ ವರ್ಕನ್ನು ಮಾಡ್ಬೋದು. ಸಿ ಇಸ್ ದ ಕರೆಕ್ಟ್ ಆನ್ಸರ್. ವೆಲ್ಡಿಂಗ್ ಹೆಲ್ಮೆಟ್. ಡ್ಯಾಶ್ ಈಸ್ ಯೂಸ್ಡ್ ಟು ಪ್ರೊಟೆಕ್ಟ್ ಐ ಫ್ರಮ್ ದಿ ಸ್ಲ್ಯಾಗ್ಸ್ ಡ್ಯೂರಿಂಗ್ ಚಿಪ್ಪಿಂಗ್ ಸ್ಲ್ಯಾಗ್ ಆಫ್ಟರ್ ವೆಲ್ಡಿಂಗ್. ಸೊ ಈ ಸ್ಲ್ಯಾಗನ್ನು ತೆಗೆಯುವಾಗ ನಮ್ಮ ಕಣ್ಣನ್ನು ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ, ಐಸನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಯಾವ ಟೂಲನ್ನು ನಾವು ಬಳಸ್ತೀವಿ? ಚಿಪ್ಪಿಂಗ್ ಗಾಗಲ್ಸ್, ವೈರ್ ಬ್ರಷ್, ವೆಲ್ಡಿಂಗ್ ಹೆಲ್ಮೆಟ್ ಆ್ಯಂಡ್ ವೆಲ್ಡಿಂಗ್ ಗಾಗಲ್. ಸೊ ನಮ್ಮ ಕಣ್ಣನ್ನು ನಾವು ರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ಚಿಪ್ಪಿಂಗ್ ಮಾಡುವಂಥ ಸಂದರ್ಭದಲ್ಲಿ ನಾವು ವೆಲ್ಡಿಂಗ್ ಗಾಗಲ್ಸನ್ನು ಬಳಸ್ತೀವೋ ಚಿಪ್ಪಿಂಗ್ ಗಾಗಲ್ಸನ್ನು ಬಳಸ್ತೀವೋ? ಸೊ ಚಿಪ್ಪಿಂಗ್ ಗಾಗಲ್ಸನ್ನು ಬಳಸ್ತೀವಿ. ಇದು ಮಧ್ಯದ ಎರಡು ಬಿಡಿ. ಸೊ ಇಲ್ಲೊಂದು ವೆಲ್ಡಿಂಗ್ ಗಾಗಲ್ ಇದೆ, ಇದು ವೆಲ್ಡ್ ಮಾಡುವಾಗ ಆರ್ಕ್ ರೇಡಿಯೇಷನ್ಸ್ಗೆ ಚಿಪ್ಪಿಂಗ್ ಗಾಗಲ್ಸನ್ನು ಬಳಸ್ತಕ್ಕಂಥದ್ದು. ಸೊ ಆ ಕಣ್ಣನ ರಕ್ಷಣೆ, ಆ ಚಿಪ್ ಮಾಡ್ತಿರಲ್ಲ ಸ್ಲ್ಯಾಗು, ಅದೆಲ್ಲ ಹಾರುತ್ತೆ ನಿಮಗೆ ಅಂತ ಹೇಳಿ. ಸೊ ದಟ್ ಒನ್ ಈಸ್ ಕಾಲ್ಡ್ ಚಿಪ್ಪಿಂಗ್ ಗಾಗಲ್ಸ್. ಎ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ವಾಟ್ ಈಸ್ ದ ಪರ್ಪಸ್ ಆಫ್ ವೆಲ್ಡಿಂಗ್ ಹ್ಯಾಂಡ್ ಸ್ಕ್ರೀನ್? ವೆಲ್ಡಿಂಗ್ ಹ್ಯಾಂಡ್ ಸ್ಕ್ರೀನ್ ಬಳಸ್ತೀವಿ ನಾವು ಕೈಯಲ್ಲಿ ಇಟ್ಕೊಂಡು ಹಿಂಗೆ. ಸೊ ಅದು ನಿಮ್ಮ ಮುಖ ಮತ್ತು ಕಣ್ಣು ಎರಡನ್ನೂ ಕೂಡ ರಕ್ಷಣೆಯನ್ನು ಮಾಡುತ್ತೆ. ಟು ಪ್ರೊಟೆಕ್ಟ್ ದ ಹ್ಯಾಂಡ್, ಟು ಪ್ರೊಟೆಕ್ಟ್ ದ ಬಾಡಿ, ಟು ಪ್ರೊಟೆಕ್ಟ್ ದ ಹೆಡ್, ಟು ಪ್ರೊಟೆಕ್ಟ್ ದ ಐ ಆ್ಯಂಡ್ ಫೇಸ್. ಎರಡನ್ನು, ಕಣ್ಣು ಮತ್ತು ಮುಖವನ್ನು ಎರಡನ್ನೂ ಕೂಡ ರಕ್ಷಣೆಯನ್ನು ಪಡ್ಕೊಳ್ಳಿಕ್ಕೆ, ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ನಾವು ವೆಲ್ಡಿಂಗ್ ಹ್ಯಾಂಡ್ ಸ್ಕ್ರೀನನ್ನು ಯೂಸ್ ಮಾಡ್ತೀವಿ. ಸೊ ದಟ್ ಈಸ್ ಕರೆಕ್ಟ್ ಆನ್ಸರ್. ನೋಡೋಣ. ಸೊ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಡ್ಯಾಶ್ ಈಸ್ ಯೂಸ್ಡ್ ಟು ಹ್ಯಾಂಡಲ್ ಹಾಟ್ ಮೆಟಲ್ ವೆಲ್ಡಿಂಗ್ ಜಾಬ್ ವೈಲ್ ಕ್ಲೀನಿಂಗ್ ಅಂಡ್ ಟು ಹೋಲ್ಡ್ ಆಫ್ಟರ್ ವೆಲ್ಡಿಂಗ್. ಬಿಸಿಯಾಗಿರ್ತಕ್ಕಂಥ ವೆಲ್ಡ್ ಜಾಬನ್ನು ಅಥವಾ ಮೆಟಲನ್ನು ಹೋಲ್ಡ್ ಮಾಡಲಿಕ್ಕೆ ನಾವು ಏನನ್ನು ಬಳಸ್ತೀವಿ? ನೋಡೋಣ. ಗಾಗಲ್ಸ್, ವೈರ್ ಬ್ರಷ್, ವೆಲ್ಡಿಂಗ್ ಹೆಲ್ಮೆಟ್, ಟಾಂಗ್ಸ್ ಅಂತ ಇದೆ. ಸೊ ಹಾಟ್ ಜಾಬನ್ನು ಹ್ಯಾಂಡಲ್ ಮಾಡಲಿಕ್ಕೆ ಏನನ್ನು ಬಳಸ್ತೀವಿ? ಟಾಂಗ್ಸನ್ನು ಬಳಸ್ತೀವಿ. ಸೊ ಉತ್ತರ ಸರಿ ಇದೆಯಾ? ಎಸ್, ಇಸ್ ದ ಕರೆಕ್ಟ್ ಆನ್ಸರ್. ಸೊ ವಾಟ್ ಈಸ್ ದ ನೇಮ್ ಆಫ್ ದ ಟೂಲ್? ಸೊ ಇಲ್ಲಿರ್ತಕ್ಕಂಥ ಚಿತ್ರ ಏನು? ಎಸ್, ಇದೇನಿದು? ಎಲೆಕ್ಟ್ರೋಡ್ ಹೋಲ್ಡರ್. ನೋಡೋಣ ಆನ್ಸರ್ ಇದೆ. ಅರ್ತ್ ಕ್ಲ್ಯಾಂಪ್, ಸ್ಕ್ರೂ ಕ್ಲ್ಯಾಂಪ್, ಎಲೆಕ್ಟ್ರೋಡ್ ಹೋಲ್ಡರ್, ಸ್ಪ್ರಿಂಗ್ ಲೋಡೆಡ್ ಕ್ಲ್ಯಾಂಪ್. ವಿಚ್ ಈಸ್ ಕರೆಕ್ಟ್? So this is electrode holder. C is the correct answer.
ಸೊ ವಾಟ್ ಇಸ್ ದ ನೇಮ್ ಆಫ್ ದ ಟೂಲ್ ಸೋನ್? ಇಲ್ಲಿ ಒಂದು ಟೂಲ್ ಬಂದಿದೆ. ಇದನ್ನ ಏನು ಮಾಡ್ತೀವಿ, ಬಳಸ್ತೀವಿ ನಾವು ಸ್ಲ್ಯಾಗ್ಸ್ ಅನ್ನ ರಿಮೂವ್ ಮಾಡಲಿಕ್ಕೆ ಬಳಸ್ತೀವಿ. ಇದಕ್ಕೆ ಚಿಪ್ಪಿಂಗ್ ಹ್ಯಾಮರ್ ಅಂತ ಕರಿತೀವಿ. ಆನ್ಸರ್ ಇದೆಯಾ ನೋಡೋಣ. ಕ್ಲಾ ಹ್ಯಾಮರ್, ಚಿಪ್ಪಿಂಗ್ ಹ್ಯಾಮರ್, ಬಾಲ್ ಪೆನ್ ಹ್ಯಾಮರ್, ಸ್ಟ್ರೈಟ್ ಹ್ಯಾಮರ್, ಇದೆಲ್ಲ ಹ್ಯಾಮರೇ. ಆದರೆ ಸರಿಯಾದ ಉತ್ತರವನ್ನ ಬಹು ಆಯ್ಕೆ ಪ್ರಶ್ನೆ ಇರೋದ್ರಿಂದ ನಾವು ಆಯ್ಕೆ ಮಾಡಬೇಕು. ಸೊ ದಿಸ್ ಒನ್ ಇಸ್ ಕಾಲ್ಡ್ ಚಿಪ್ಪಿಂಗ್ ಹ್ಯಾಮರ್, ಯೂಸ್ಡ್ ಟು ರಿಮೂವ್ ದ ಸ್ಲ್ಯಾಗ್ ಫ್ರಮ್ ದಿ ವೆಲ್ಡಮೆಂಟ್. So B is the correct answer. What is the name of the device soul? ಇಲ್ಲಿ ಒಂದು ಡಿವೈಸ್ ಹಿಂದೆ ಎಲೆಕ್ಟ್ರೋಡ್ ಹೋಲ್ಡರ್ ನೋಡಿದ್ವಿ. ಇದು ನಾವೇನಂತ ಕರಿತೀವಿ ನೋಡೋಣ. ಇದೆಯಾ ಆನ್ಸರ್? ಸ್ಕ್ರೂ ಕ್ಲ್ಯಾಂಪ್, ಎಲೆಕ್ಟ್ರೋಡ್ ಹೋಲ್ಡರ್ ಅಲ್ಲ, ಅರ್ತ್ ಕ್ಲ್ಯಾಂಪ್ ಅಂಡ್ ಸ್ಪ್ರಿಂಗ್ ಲೋಡೆಡ್ ಕ್ಲ್ಯಾಂಪ್ ಅಂತ ಇದೆ. ಸೊ ದಿಸ್ ಒನ್ ಇಸ್ ಕಾಲ್ಡ್ ಅರ್ತ್ ಕ್ಲ್ಯಾಂಪ್. ಏನಂತ ಕರಿತೀವಿ? ಅರ್ತ್ ಕ್ಲ್ಯಾಂಪ್. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಮಕ್ಕಳೇ, ಈ ರೀತಿ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ನಲ್ಲಿ ಬರ್ಬೋದು. ಸೊ ಟುಡೇ ನಾವು ಏನೇನು ತಿಳ್ಕೊಂಡಿದ್ದೀವಿ, ಸೊ ಆರ್ಕ್ ವೆಲ್ಡಿಂಗ್ನಲ್ಲಿ ಯಾವ್ಯಾವ ಟೂಲ್ಸು ಮತ್ತು ಅಸೆಸರೀಸನ್ನು ನಾವು ಬಳಸ್ತೀವಿ ಅದನ್ನು ತಿಳಿದುಕೊಂಡಿವಿ. ಅದಕ್ಕೆ ಸಂಬಂಧಪಟ್ಟಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಯಾವ್ಯಾವುದು ಪರೀಕ್ಷೆಯಲ್ಲಿ ನಿಮಗೆ ಬರ್ಬೋದು, ಯಾವ ರೀತಿ ನಿಮಗೆ ಕೇಳ್ಬೋದು ತಿಳ್ಕೊಂಡಿವಿ. ಸೊ ಅರ್ಥ ಆಗಿದೆಯಲ್ಲ? ಓಕೆ ಮಕ್ಕಳೇ, ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹ್ಯಾವಿಂಗ್ ಎ ಸ್ಕಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ.